ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಮಠ ಮಧ್ಯಾಹ್ನ ಹೈವೇಯಲ್ಲಿ ಆ ಸುಡುವ ಬಿಸಿಲಿನಲ್ಲಿ ರಾಕೇಶ್ ಮತ್ತು ಪಲ್ಲವಿ ಒದ್ದಾಡ್ತಾ ಇದ್ರು. ಪಲ್ಲವಿಯ ಮೇಕಪ್, ಅವಳ ಡಿಸೈನರ್ ಬಟ್ಟೆಗಳೆಲ್ಲ ಬೆವರಿನಿಂದ ತೊಯ್ದು ಹೋಗಿತ್ತು. ರಾಕೇಶ್ ತನ್ನ ಬಾಸ್ ಅವರ ಬೈಗುಳವನ್ನು ಕೇಳಿಸಿಕೊಳ್ತಾ ಇದ್ದ. ಪಲ್ಲವಿಯ ಮೀಟಿಂಗಿಗೆ ಲೇಟ್ ಆಗಿ ಆಫೀಸ್ನಿಂದ 10 ಬಾರಿ ಫೋನ್ ಕೂಡ ಬಂದು ಬಿಟ್ಟಿತ್ತು. ನೇಹಾ ತುಂಬಾ ಶಾಂತ ಸ್ವಭಾವದ ಹೆಣ್ಣು. ಅವಳು ಒಂದು ದೊಡ್ಡ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ಲು. ತನ್ನ ಕೆಲಸದ ಮೇಲೆ ಪೂರ್ತಿ ನಿಷ್ಠೆ ಇಟ್ಕೊಂಡಿದ್ಲು. ನೇಹಾಳ ಗಂಡ ಅರವಿಂದ್ ತನ್ನ ಒಂದು ಸಣ್ಣ ಬಿಸ್ನೆಸ್ ಅನ್ನು ಮಾಡುತ್ತಿದ್ದರು. ಇಬ್ಬರ ಜೀವನ ತುಂಬಾ ಆರಾಮವಾಗಿ ಕಳೀತಾ ಇತ್ತು. ಮದುವೆಯಾದ 2 ವರ್ಷದ ನಂತರ ನೇಹಾ ತುಂಬಾ ಕಷ್ಟಪಟ್ಟು ತನ್ನ 5 ವರ್ಷದ ಉಳಿತಾಯದಿಂದ ಒಂದು ಹೊಸ ಕಾರನ್ನು ಕೊಂಡುಕೊಳ್ತಾಳೆ. ಅವಳ ಪಾಲಿಗೆ ಆ ಗಾಡಿ ಕೇವಲ ಒಂದು ಸಾಧಾರಣವಾದ ಕಾರ್ ಆಗಿರಲಿಲ್ಲ. ಅದು ಅವಳ ಗೌರವದ ಪ್ರತೀಕವಾಗಿತ್ತು, ಆತ್ಮನಿರ್ಭರವಾಗಿತ್ತು. ನೇಹಾಗೆ ಡ್ರೈವಿಂಗ್ ಬರ್ತಾ ಇತ್ತು. ಆದರೂ ಹೊಸ ಕಾರನ್ನು ಓಡಿಸಲು ನೇಹಾ ರಮೇಶ್ ಅವರನ್ನು ಡ್ರೈವರ್ ಆಗಿ ಕೆಲಸಕ್ಕೆ ಇಟ್ಕೊಂಡಿದ್ಲು. ಯಾಕೆಂದ್ರೆ ಅವಳಿಗೆ ಡ್ರೈವಿಂಗ್ ಮಾಡಲು ಸ್ವಲ್ಪ ಭಯ ಆಗುತ್ತಿತ್ತು. ಕಾರ್ ಶೋರೂಮಿನಿಂದ ತಂದಾಗ ನೇಹಾ ಅತ್ತೆ ಮನೆಯವರೆಲ್ಲರೂ ತುಂಬಾ ಸಂತೋಷಪಟ್ಟಿದ್ರು. ನೇಹಾಳ ಅತ್ತೆ ಗಾಯತ್ರಿ ಅವರು ಕಾರಿಗೆ ಆರತಿಯನ್ನು ಎತ್ತಿದ್ರು. ಆದರೆ ಕಾರಿನ ಪಕ್ಕದಲ್ಲಿ ನಿಂತಿದ್ದ ನೇಹಾಳ ಭಾವ ರಾಕೇಶ್ ಮತ್ತು ಅವನ ಹೆಂಡತಿ ಪಲ್ಲವಿಯ ಕಣ್ಣುಗಳಲ್ಲಿ ಇದ್ದಂತಹ ಆ ಹೊಳಪು ಅದು ಸಂತೋಷದ ಹೊಳಪಾಗಿರ್ಲಿಲ್ಲ, ಅದು ಬೇರೆ ಏನೋ ಆಗಿತ್ತು. ರಾಕೇಶ್ ಮತ್ತು ಪಲ್ಲವಿ ಇಬ್ಬರು ನಗರದಲ್ಲಿ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರ ಬಳಿ ಒಂದು ಹಳೆಯದಾದ ಬೈಕ್ ಇತ್ತು. ಅವರುಗಳು ಪ್ರತಿದಿನ ಆ ಮೋಟಾರ್ ಬೈಕ್ನಿಂದಲೇ ಆಫೀಸ್ಗೆ ಹೋಗ್ತಾ ಇದ್ರು. ಭಾರಿ ಜಿಪುಣ ಗಂಡ ಹೆಂಡತಿ. ನೇಹಾ ಕಾರು ಕೊಂಡುಕೊಂಡ ಮಾರನೆಯ ದಿನ ನೇಹಾ ಆಫೀಸಿಗೆ ಹೋಗಲು ರೆಡಿ ಆಗ್ತಾ ಇದ್ಲು. ಆಗಲೇ ಪಲ್ಲವಿ ಟೀ ತೆಗೆದುಕೊಂಡು ನೇಹಾಳ ರೂಮ್ಗೆ ಬರ್ತಾಳೆ. ಪಲ್ಲವಿಯ ಮುಖದ ಮೇಲೆ ಒಂದು ಸುಂದರವಾದ ಮುಗುಳ್ನಗೆ ಇತ್ತು. ನೇಹಾ, ಕಂಗ್ರ್ಯಾಚುಲೇಷನ್ಸ್, ನಿನ್ನ ಕಾರು ತುಂಬಾ ಅದ್ದೂರಿಯಾಗಿದೆ. ನಾವು ಅಂದುಕೊಳ್ತಾ ಇದ್ವಿ ನಿನ್ನ ಆಫೀಸು ಮತ್ತು ನಮ್ಮ ಆಫೀಸು ಕೂಡ ಒಂದೇ ದಾರಿಯಲ್ಲೇ ಸಿಗುತ್ತೆ. ನಾವು ಪ್ರತಿದಿನ ಅದೇ ರೋಡಿನಲ್ಲಿ ಹೋಗ್ತೀವಿ ಮತ್ತು ನೀನು ಕೂಡ ಅದೇ ರೋಡಿನಲ್ಲೇ ಹೋಗ್ತೀಯ ತಾನೆ. ಪಾಪ ರಾಕೇಶ್ ಈ ಬಿಸಿಲಿನಲ್ಲಿ, ಈ ಧೂಳಿನಲ್ಲಿ, ಈ ಟ್ರಾಫಿಕ್ನಲ್ಲಿ ಎಷ್ಟೊಂದು ಕಷ್ಟಪಟ್ಟು ಬೈಕ್ನ ಮೇಲೆ ಹೋಗ್ತಾರೆ. ಬಿಸಿಲಿನಿಂದ ಆಫೀಸಿಗೆ ಹೋಗುವಷ್ಟರಲ್ಲಿ ಅವರಿಗೆ ತುಂಬಾ ಹೆಚ್ಚಾಗಿ ತಲೆನೋವು ಕೂಡ ಶುರುವಾಗುತ್ತೆ. ನಿನ್ನ ಈ ಹೊಸ ಇಷ್ಟೊಂದು ದೊಡ್ಡ ಕಾರಿನಲ್ಲಿ ನಿನ್ನೊಬ್ಬಳೇ ಒಂಟಿಯಾಗಿ ತಾನೇ ಹೋಗ್ತೀಯ. ನಾವು ಕೂಡ ನಿನ್ನ ಜೊತೆ ಬಂದರೆ ಹಾಯಾಗಿ ಮಾತನಾಡಿಕೊಂಡು ಹೋಗಬಹುದು. ಸಮಯ ಕಳೆಯುವುದು ಕೂಡ ಗೊತ್ತಾಗುವುದಿಲ್ಲ. ಪರಿವಾರ ಒಟ್ಟಿಗೆ ಜೊತೆಯಲ್ಲಿ ಇದ್ರೆ ಎಷ್ಟೊಂದು ಚೆನ್ನಾಗಿರುತ್ತಲ್ವಾ. ಡ್ರೈವರ್ ನಮ್ಮನ್ನು ಮೊದಲು ಡ್ರಾಪ್ ಮಾಡ್ತಾರೆ, ನಂತರ ನಿನ್ನನ್ನು ಡ್ರಾಪ್ ಮಾಡುತ್ತಾರೆ ಎಂದು ಪಲ್ಲವಿ ತುಂಬಾ ಅಧಿಕಾರದಿಂದ ಹೇಳ್ತಾ ಇದ್ಲು. ನೇಹಾ ಮುಗುಳ್ನಗುತ್ತಾ ತಲೆಯಾಡಿಸಿದ್ಲು. ಸರಿ ಅಂತ ಅವಳು ಅಂದುಕೊಳ್ತಾ ಇದ್ಲು. ಎಷ್ಟಾದರೂ ನಾವೆಲ್ಲರೂ ಒಂದೇ ಪರಿವಾರ. ಅಕ್ಕ ಮತ್ತು ಭಾವ ಅವರಿಗೆ ಸ್ವಲ್ಪ ಆರಾಮ ಸಿಕ್ಕರೆ ತಪ್ಪೇನಿದೆ. ಹೇಗಿದ್ದರೂ ನಮ್ಮಿಬ್ಬರ ಆಫೀಸು ಒಂದೇ ದಾರಿಯಲ್ಲೇ ಇದೆ. ಬೇಡ ಅಂತ ಹೇಳಲು ಅವಳಿಗೆ ಏನೂ ಕಾರಣಗಳು ಇರಲಿಲ್ಲ. ನೇಹಾ ಎಷ್ಟೋ ಆದರದಿಂದ ಹೇಳ್ತಾಳೆ, ಅಕ್ಕ ನೀವು ಬೇಗ ರೆಡಿಯಾಗಿ, ನಾವೆಲ್ಲರೂ ಒಟ್ಟಿಗೆ ಜೊತೆಯಲ್ಲಿ ಹೋಗೋಣ ಅಂತ. ಮೊದಲು 1-2 ವಾರ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ನೇಹಾ ಪ್ರತಿದಿನ ಮುಂದಿನ ಸೀಟಿನಲ್ಲಿ ಕುಳಿತುಕೊಳ್ತಾ ಇದ್ಲು. ರಾಕೇಶ್ ಮತ್ತು ಪಲ್ಲವಿ ಆರಾಮವಾಗಿ ಹಿಂದೆ ಸೀಟಿನ ಮೇಲೆ ಕುಳಿತುಕೊಂಡು ತಣ್ಣನೆಯ AC ಗಾಳಿಯಲ್ಲಿ ಆಫೀಸಿಗೆ ತಲುಪುತ್ತಿದ್ದರು. ನಿಧಾನವಾಗಿ ರಾಕೇಶ್ ಮತ್ತು ಪಲ್ಲವಿ ಈ ಅವಸರವನ್ನು ತಮ್ಮ ಅಧಿಕಾರ ಎಂದೇ ಭಾವಿಸಿಬಿಟ್ಟಿದ್ರು. ನಿಜವಾದ ತೊಂದರೆ ತಿಂಗಳ ಕೊನೆಯಲ್ಲಿ ಎದುರಾಗಿತ್ತು. ನಗರದ ಆ ಟ್ರಾಫಿಕ್ನಲ್ಲಿ 40 ಕಿಲೋಮೀಟರ್ ಪ್ರತಿದಿನ ಹೋಗುವುದರಿಂದ ಪ್ರತಿ ತಿಂಗಳ ಪೆಟ್ರೋಲ್ ಖರ್ಚು 15,000 ಬರ್ತಾ ಇತ್ತು. ಇದರ ಜೊತೆಗೆ ಡ್ರೈವರ್ನ ಸಂಬಳ ಕೂಡ ನೇಹಾನೇ ಕೊಡ್ತಾ ಇದ್ಲು. ಪಲ್ಲವಿ ಮತ್ತು ರಾಕೇಶ್ ಯಾವತ್ತೂ ಒಂದೇ ಒಂದು ದಿನ ಕೂಡ ಪೆಟ್ರೋಲ್ ಬಿಲ್ಲನ್ನು ನಾವು ಕೊಡುತ್ತೇವೆ ಎನ್ನುವ ಮಾತು ಸಹ ಹೇಳ್ತಾ ಇರಲಿಲ್ಲ. ಅಷ್ಟು ಸಾಲದೆಂಬಂತೆ ಗಾಡಿಯಲ್ಲಿ ಕುಳಿತುಕೊಂಡ ತಕ್ಷಣ ಅವರ ಬೇಡಿಕೆಗಳು ಸಹ ಶುರುವಾಗಿ ಬಿಡ್ತಾ ಇದ್ವು. ಡ್ರೈವರ್, AC ಸ್ವಲ್ಪ ಹೆಚ್ಚಾಗಿ ಮಾಡು. ಡ್ರೈವರ್, ದಾರಿಯಲ್ಲಿ ಅಂಗಡಿಯಿಂದ ಸ್ವಲ್ಪ ಸಮೋಸ ಪ್ಯಾಕ್ ಮಾಡಿಸಿಕೊ. ಡ್ರೈವರ್, ಗಾಡಿ ಇಲ್ಲಿ ಸ್ವಲ್ಪ ಸಮಯ ನಿಲ್ಲಿಸು. ಇವರುಗಳಿಂದ ಪ್ರತಿದಿನ ನೇಹಾಗೆ ಆಫೀಸ್ಗೆ ತುಂಬಾ ಲೇಟ್ ಆಗಿ ಬಿಡುತ್ತಿತ್ತು. 3 ತಿಂಗಳ ನಂತರ ಒಂದು ದಿನ ರಾತ್ರಿ ಊಟದ ಸಮಯದಲ್ಲಿ ಪಲ್ಲವಿ ಮತ್ತು ರಾಕೇಶ್ ಜೊತೆ ಮಾತನಾಡಬೇಕು ಅಂತ ನೇಹಾ ತೀರ್ಮಾನ ಮಾಡಿಕೊಂಡಿದ್ಲು. ಅವಳು ಎಷ್ಟೋ ಶಾಂತಿಯಿಂದ, ಅಕ್ಕ, ಬಾಬಾ, ನಾನು ಅಂದುಕೊಳ್ತಾ ಇದ್ದೆ ಈ ತಿಂಗಳ ಪೆಟ್ರೋಲ್ ಬಿಲ್ ತುಂಬಾ ಹೆಚ್ಚಾಗಿ ಬಂದಿದೆ. ಡ್ರೈವರ್ಗೂ ಸಹ ಸಂಬಳ ಕೊಡಬೇಕು. ನೀವಿಬ್ಬರು ಪ್ರತಿ ತಿಂಗಳು ಪೆಟ್ರೋಲ್ ದುಡ್ಡಿನಲ್ಲಿ ಅರ್ಧ ದುಡ್ಡನ್ನು, ಅಂದರೆ ಕೇವಲ ಒಂದು 7-8 ಸಾವಿರ ರೂಪಾಯಿ ಕೊಟ್ಟರೆ ನನ್ನ ಮೇಲೆ ಸ್ವಲ್ಪ ಭಾರ ಕಡಿಮೆಯಾಗುತ್ತೆ. ಯಾಕೆಂದರೆ ನನಗೆ ಈಗ ಗಾಡಿ EMI ಕೂಡ ಕಟ್ಟಬೇಕಾಗಿದೆ. ಈ ಮಾತು ಕೇಳಿದ ತಕ್ಷಣ ಅತ್ತೆ ಮನೆಯಲ್ಲಿ ಭೂಕಂಪವೇ ಸೃಷ್ಟಿಯಾಗಿ ಬಿಟ್ಟಿತ್ತು. ರಾಕೇಶ್ ತನ್ನ ಕೈಯಲ್ಲಿದ್ದ ನೀರಿನ ಲೋಟವನ್ನು ಟೇಬಲ್ ಮೇಲೆ ಜೋರಾಗಿ ಕುಕ್ಕುತ್ತಾ, ನೀನು ಏನು ಹೇಳ್ತಾ ಇದೀಯಾ? ನಾವು ದುಡ್ಡು ಕೊಡ್ಬೇಕಾ? ನೀನೊಬ್ಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ಯಾ, ಕೈ ತುಂಬಾ ಸಂಬಳ ಬರುತ್ತೆ. ನಿನ್ನ ಸ್ವಂತ ಭಾವ ಮತ್ತು ಅಕ್ಕನ ಬಳಿ ದುಡ್ಡು ಕೇಳಲು ನಿನಗೆ ನಾಚಿಕೆ ಆಗೋದಿಲ್ವಾ? ನಾವುಗಳು ನಿನ್ನನ್ನು ನಮ್ಮ ಸ್ವಂತ ತಂಗಿ ಎಂದೇ ಭಾವಿಸಿದ್ವು, ಆದರೆ ನೀನೊಬ್ಬಳು ಮಹಾ ಕಂಜೂಸ್ ತರ ಕಾಣಿಸ್ತಾ ಇದೀಯಾ. ಗಂಡನ ಮಾತು ಕೇಳಿ ಪಲ್ಲವಿ ಕೂಡ ಮಾತನಾಡಲು ಶುರು ಮಾಡಿದ್ಲು.
ನೋಡಿ ಅತ್ತೆ, ನಿಮ್ಮ ಈ ವಿದ್ಯಾವಂತ ಚಿಕ್ಕ ಸೊಸೆಯನ್ನು ತಿಂಗಳಿಗೆ ಇವಳಿಗೆ 2 ಲಕ್ಷದ ಪ್ಯಾಕೇಜ್ ಸಿಕ್ಕಿದ ತಕ್ಷಣ ಇವಳ ಅಹಂಕಾರ ಎಷ್ಟೊಂದು ಹೆಚ್ಚಾಗಿಬಿಟ್ಟಿದೆ. ಅವಳ ಗಾಡಿಯಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗುತ್ತಿರುವುದಕ್ಕೆ ಎಷ್ಟೊಂದು ಜಂಬ ಕೊಚ್ಚಿಕೊಳ್ಳುತ್ತಿದ್ದಾಳೆ. ನಮ್ಮ ಬಳಿ ಅಷ್ಟೊಂದು ದುಡ್ಡು ಇದ್ದಿದ್ರೆ ನಾವೇ ನಮಗಾಗಿ ಸ್ವಂತ ಕಾರನ್ನು ಕೊಂಡುಕೊಳ್ತಾ ಇರ್ಲಿಲ್ವಾ? ನಮ್ಮ ಸಭ್ಯತೆ ಮತ್ತು ಒಳ್ಳೆಯತನಕ್ಕೆ ಇವಳು ಎಷ್ಟೊಂದು ಲಾಭ ತೆಗೆದುಕೊಳ್ಳುತ್ತಿದ್ದಾಳೆ. ಇಷ್ಟೊಂದು ಕಂಜೂಸ್ ಸೊಸೆಯನ್ನು ನಾನು ಯಾವತ್ತೂ ಎಲ್ಲೂ ನೋಡ್ಲೇ ಇಲ್ಲ. ತನ್ನ ಸ್ವಂತ ಪರಿವಾರಕ್ಕೆ ಇವಳು 1 ರೂಪಾಯಿಯನ್ನು ಸಹ ಲೆಕ್ಕ ಹಾಕ್ತಾ ಇದ್ದಾಳೆ. ಅತ್ತೆ ಕೂಡ ನೇಹಾಳನ್ನೇ ಗದರಿಸಿದರು. ನೇಹಾ, ಪರಿವಾರದಲ್ಲಿ ಇಷ್ಟೊಂದು ಲೆಕ್ಕಾಚಾರ ಮಾಡಬಾರ್ದು, ಅದು ಒಳ್ಳೆಯದಲ್ಲ. ನಿನ್ನ ಕಾರು ಸುಮ್ಮನೆ ನಿಂತುಕೊಂಡ್ರು ನಿನ್ನ EMI ಕಟ್ಟಲೇಬೇಕು, ಡ್ರೈವರ್ಗೆ ಸಂಬಳ ಕೂಡ ಕೊಡಲೇಬೇಕು. ನಿನ್ನ ಭಾವ ಮತ್ತು ಅಕ್ಕ ಕಾರಿನಲ್ಲಿ ಕುಳಿತುಕೊಂಡ್ರೆ ನಿನ್ನ ಕಾರು ಏನಾದರೂ ಕರಗಿ ಹೋಗುತ್ತಾ? ಅವರ ಮಾತು ಕೇಳಿ ನೇಹಾ ಒಂದೇ ಒಂದು ಸಹ ಮಾತನಾಡದೆ ಸೈಲೆಂಟ್ ಆಗಿ ತನ್ನ ರೂಮಿಗೆ ಹೊರಟು ಹೋದ್ಲು. ಆದ್ರೆ ಅವಳ ಕಣ್ಣುಗಳಿಂದ ನೀರು ಬರ್ತಾ ಇತ್ತು. ಅವಳ ಗಂಡ ಅರವಿಂದ್ ಅವಳಿಗೆ ಅರ್ಥ ಮಾಡಿಸಲು ಪ್ರಯತ್ನ ಪಡ್ತಾ ಇದ್ದ. ನಾನು ಅಣ್ಣನ ಬಳಿ ಮಾತನಾಡುತ್ತೇನೆ, ನೀನು ಅಳಬೇಡ ಅಂತ. ಆದರೆ ಈಗ ನೇಹಾಳ ಹೃದಯ ಒಡೆದು ಹೋಗಿತ್ತು. ಅವಳು ಯಾವುದೇ ತಪ್ಪು ಮಾಡಿರಲಿಲ್ಲ. ಅವಳು ಕೇವಲ ತನ್ನ ಕಷ್ಟಕ್ಕೆ ಗೌರವವನ್ನು ಕೇಳಿದ್ಲು ಅಷ್ಟೇ. ಅವಳ ಸಭ್ಯತೆ, ಅವಳ ಉದಾರತೆ ಮತ್ತು ಅವಳ ಪ್ರೀತಿಗೆ ಎಲ್ಲರೂ ಸೇರಿ ಅವಳಿಗೆ ಜಿಪುನಿ ಎಂಬ ಹಣೆಪಟ್ಟಿಯನ್ನು ಕಟ್ಟಿಬಿಟ್ಟಿದ್ರು. ನೇಹಾ ಈಗ ಅಳುತ್ತಾ ತನ್ನ ಫೋನ್ ತೆಗೆದುಕೊಂಡು ನೋಡ್ತಾ ಇದ್ಲು. ಅದರಲ್ಲಿ ಆ ಕಾರಿನ ಸ್ಮಾರ್ಟ್ ಟ್ರ್ಯಾಕಿಂಗ್ ಮತ್ತು ರಿಮೋಟ್ ಕಂಟ್ರೋಲ್ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಲಾಗಿತ್ತು. ನೇಹಾ ತಕ್ಷಣ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಮನಸ್ಸಿನಲ್ಲೇ ಹೇಳ್ಕೊಳ್ತಾಳೆ, ಅಕ್ಕ, ಬಾವ, ನೀವಿಬ್ಬರು ನನ್ನ ಸಭ್ಯತೆಯನ್ನು ನನ್ನ ದೌರ್ಬಲ್ಯ ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ನಿಮ್ಮಿಬ್ಬರಿಗೂ ಈ ಬಿಟ್ಟಿ ಸವಾರಿ ಎಷ್ಟೊಂದು ಹುಚ್ಚು ಹಿಡಿದು ಬಿಟ್ಟಿದೆ ಅಂದ್ರೆ ಒಬ್ಬ ಸ್ವಾಭಿಮಾನಿ ಮಹಿಳೆಯ ಕಷ್ಟ ಪರಿಶ್ರಮ ನಿಮ್ಮ ಕಣ್ಣಿಗೆ ಕಾಣಿಸುತ್ತಿಲ್ವಾ? ಕಾರಿನ ಎಂಜಾಯ್ಮೆಂಟ್, ಇಂಜಿನ್ ಮತ್ತು ಮೆದುಳು ಒಟ್ಟಿಗೆ ಲಾಕ್ ಆದಾಗ ದಾರಿಗಳು ಹೇಗೆ ಬಂದಾಗುತ್ತವೆ ಎಂದು ನಿಮಗೆ ನಾನು ಹೇಳ್ಕೊಡ್ತೀನಿ. ಆ ರಾತ್ರಿ ಎಲ್ಲ ನೇಹಾಗೆ ನಿದ್ದೆನೆ ಬರಲಿಲ್ಲ. ಪಲ್ಲವಿಯ ಮಾತುಗಳು ಅವಳ ಕಿವಿಯಲ್ಲಿ ಪದೇ ಪದೇ ಕೇಳಿಸ್ತಾ ಇದ್ವು. ಇಷ್ಟೊಂದು ಜಿಪುನ ಸೊಸೆಯನ್ನು ನಾನು ಇವತ್ತಿನ ತನಕ ಎಲ್ಲೂ ನೋಡಿರಲಿಲ್ಲ. ಇವಳು ತನ್ನದೇ ಪರಿವಾರದ ಜೊತೆ 1 ರೂಪಾಯಿಗೂ ಲೆಕ್ಕಾಚಾರವನ್ನು ಹಾಕುತ್ತಾಳೆ. ರಾತ್ರಿ ನೇಹಾ ಹೊರಗೆ ನಿಂತು ಕಿಟಕಿಯಿಂದ ತನ್ನ ಬಿಳಿಯ ಕಾರನ್ನೇ ನೋಡ್ತಾ ಇದ್ಲು. ಆ ಕಾರು ಅವಳ 5 ವರ್ಷದ ಕಷ್ಟಾರ್ಜಿತ, ಎಷ್ಟೋ ನಿದ್ದೆ ಇಲ್ಲದ ರಾತ್ರಿಗಳು ಮತ್ತು ಅವಳ ಪ್ರಾಮಾಣಿಕ ಕಷ್ಟಕ್ಕೆ ಪ್ರತಿಫಲವಾಗಿದ್ದವು. ಅದನ್ನು ಆ ಮನೆಯಲ್ಲಿ ಫ್ರೀಯಾದ ಟ್ಯಾಕ್ಸಿ ಎಂದೇ ಭಾವಿಸಿಬಿಟ್ಟಿದ್ದರು. ಎಲ್ಲದಕ್ಕಿಂತ ತುಂಬಾ ದುಃಖ ಕೊಡುವ ವಿಷಯ ಏನು ಅಂದ್ರೆ ಅವಳ ಒಳ್ಳೆಯತನವನ್ನು ನೋಡಿ ಅವಳು ಕೈಲಾಗದವಳು ಅಂತ ಇವರು ಭಾವಿಸಿಬಿಟ್ಟಿದ್ದರು. ಮಾರನೆಯ ದಿನ ಬೆಳಿಗ್ಗೆ ಎಂದಿನಂತೆ ಸರಿಯಾಗಿ 8 ಗಂಟೆಗೆ ರಾಕೇಶ್ ಮತ್ತು ಪಲ್ಲವಿ ತಮ್ಮ ಬ್ಯಾಗುಗಳನ್ನು ತೆಗೆದುಕೊಂಡು ಹಾಲಿಗೆ ಬಂದು ಕುಳಿತುಕೊಂಡಿದ್ರು. ಪಲ್ಲವಿ ಜೋರಾಗಿ ಹೇಳ್ತಾ ಇದ್ಲು, ರಮೇಶ್, ಗಾಡಿಯನ್ನು ಹೊರಗೆ ತೆಗಿರಿ. ಈ ದಿನ ಆಫೀಸಿನಲ್ಲಿ ನನಗೆ ತುಂಬಾ ಮುಖ್ಯವಾದ ಮೀಟಿಂಗ್ ಇದೆ, ಸ್ವಲ್ಪವೂ ಲೇಟ್ ಆಗಬಾರ್ದು. ಆಗಲೇ ನೇಹಾ ಕೂಡ ತನ್ನ ರೂಮಿನಿಂದ ಹೊರಗೆ ಬಂದಿದ್ಲು. ಅವಳು ಆಫೀಸಿನ ಬಟ್ಟೆಗಳನ್ನು ಹಾಕಿಕೊಂಡಿರಲಿಲ್ಲ. ಅವಳು ಈಗಲೂ ನೈಟ್ ಡ್ರೆಸ್ ಅಲ್ಲೇ ಇದ್ಲು. ಪಲ್ಲವಿ ನೇಹಾಲನ್ನು ಈ ರೀತಿ ನೋಡಿ ಕೋಪವಾಗಿ ಹೇಳ್ತಾಳೆ, ಏನು, ನೀನು ಇನ್ನೂ ರೆಡಿ ಆಗಿಲ್ವಾ? ನನಗೆ ಮುಖ್ಯವಾದ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಆದರೆ ನೇಹಾ ತುಂಬಾ ಶಾಂತವಾಗಿ ಹೇಳಿದ್ಲು, ಅಕ್ಕ, ಈ ದಿನ ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಆದ್ದರಿಂದ ಈ ದಿನ ನಾನು ಆಫೀಸ್ಗೆ ಹೋಗ್ತಾ ಇಲ್ಲ. ನಾನು ವರ್ಕ್ ಫ್ರಮ್ ಹೋಮ್ ಅನ್ನೇ ತೆಗೆದುಕೊಂಡಿದ್ದೇನೆ. ಈ ಮಾತು ಕೇಳಿದ ತಕ್ಷಣ ಪಲ್ಲವಿಯ ಮುಖದ ಮೇಲೆ ಒಂದು ಮೋಸದಿಂದ ತುಂಬಿದ ಮುಗುಳ್ನಗೆ ಕಾಣಿಸುತ್ತಿತ್ತು. ಅವಳು ತನ್ನ ಗಂಡನ ಕಡೆ ನೋಡ್ತಾ ಇದ್ಲು. ಅವರಿಬ್ಬರು ಮನಸ್ಸಿನಲ್ಲೇ ಅಂದುಕೊಳ್ತಾ ಇದ್ರು, ಈ ದಿನ ಪೂರ್ತಿ ಕಾರಿನಲ್ಲಿ ಕೇವಲ ನಮ್ಮದೇ ರಾಜ್ಯ, ದಾರಿಯುದ್ದಕ್ಕೂ ಈ ಜಿಪುನಿಯ ಮುಖ ಸಹ ನೋಡಬೇಕಾದ ಅವಶ್ಯಕತೆ ನಮ್ಗಿರೋದಿಲ್ಲ. ಆದರೆ ಪಲ್ಲವಿ ಮೇಲ್ನೋಟಕ್ಕೆ ಸಹಾನುಭೂತಿ ತೋರಿಸುತ್ತಾ, ಅಯ್ಯೋ ಪಾಪ ನೇಹಾ, ನೀನು ಆರಾಮವಾಗಿ ಮನೆಯಲ್ಲೇ ವಿಶ್ರಾಂತಿ ತಗೋ, ಡ್ರೈವರ್ ನಮ್ಮನ್ನು ಬಿಟ್ಟು ಬರುತ್ತಾರೆ, ಹೇಗಿದ್ರು ಕಾರು ಸುಮ್ಮನೆ ನಿಂತುಕೊಂಡು ಧೂಳಿ ಹಿಡಿಯುತ್ತೆ ತಾನೆ ಅಂತ ಹೇಳ್ತಾಳೆ. ರಾಕೇಶ್ ಮತ್ತು ಪಲ್ಲವಿ ಇಬ್ಬರು ನೇಹಾಳ ಉತ್ತರಕ್ಕಾಗಿ ಕೂಡ ಕಾಯದೆ ಆರಾಮವಾಗಿ ಹೋಗಿ ಹಿಂದೆ ಸೀಟಿನಲ್ಲಿ ಕುಳಿತುಕೊಂಡರು. ಗಾಡಿ ಸ್ಟಾರ್ಟ್ ಆಗುವಷ್ಟರಲ್ಲೇ ನೇಹಾ ಮುಂದೆ ಬಂದು ಡ್ರೈವರ್ ರಮೇಶ್ ಅವರಿಗೆ ಹೇಳ್ತಾಳೆ, ರಮೇಶ್, 1 ನಿಮಿಷ ಇಲ್ಲಿಗೆ ಬನ್ನಿ, ಈ ನೀರಿನ ಬಾಟಲನ್ನು ತೆಗೆದುಕೊಂಡು ಹೋಗಿ. ರಮೇಶ್ ಅವರು ಗಾಡಿಯಿಂದ ಇಳಿದು ನೇಹಾ ಬಳಿ ಬಂದಾಗ ನೇಹಾ ತುಂಬಾ ನಿಧಾನವಾಗಿ ಹೇಳಿದ್ಲು, ರಮೇಶ್, ಈ ದಿನ ಅಕ್ಕ ಮತ್ತು ಭಾವನನ್ನು ಮಾಮೂಲಿ ರೋಡಿನಲ್ಲಿ ಕರೆದುಕೊಂಡು ಹೋಗಬೇಡಿ. ಅವರಿಬ್ಬರನ್ನು ಈ ದಿನ ಹೈವೇ ಮೇಲೆ ಕರೆದುಕೊಂಡು ಹೋಗಿ. ದಾರಿಯಲ್ಲಿ ನಿರ್ಜನ ಪ್ರದೇಶದಲ್ಲಿ ಸಿಗ್ನಲ್ ಇಲ್ಲದಿರುವ ಕಡೆ ಸರಿಯಾಗಿ ಇಂಜಿನ್ ಅನ್ನು ಆಫ್ ಮಾಡಿಬಿಡಿ. ರಮೇಶ್ ಅವರು ಎಷ್ಟೋ ಆಶ್ಚರ್ಯದಿಂದ ಕೇಳ್ತಾರೆ, ಮೇಡಮ್, ಆದರೆ ಆ ಕಡೆ ಹೋದರೆ ಸುಮಾರು 10 ಕಿಲೋಮೀಟರ್ನಷ್ಟು ಹೆಚ್ಚಾಗುತ್ತೆ. ಅಷ್ಟು ಮಾತ್ರವಲ್ಲ, ಅಲ್ಲಿ ತುಂಬಾ ಹೆಚ್ಚಾಗಿ ಟ್ರಾಫಿಕ್ ಕೂಡ ಸಿಗುತ್ತೆ. ನೇಹಾ ನಿಗೂಢವಾಗಿ ನಗುತ್ತಾ ರಮೇಶ್ ಅವರ ಭುಜದ ಮೇಲೆ ಕೈ ಇಟ್ಟು ಹೇಳ್ತಾಳೆ, ನೀವು ನಾನು ಹೇಳಿದ ಹಾಗೆ ಮಾತ್ರ ಮಾಡಿ. ಈ ದಿನ ದಾರಿಯಲ್ಲಿ ಏನೇ ನಡೆದರೂ ನೀವು ಮಾತ್ರ ತುಂಬಾ ಶಾಂತವಾಗಿ ಇರಿ, ಯಾವುದಕ್ಕೂ ಹೆದರಿಕೊಳ್ಳಬೇಡಿ, ಎಲ್ಲವೂ ನನ್ನ ಕಂಟ್ರೋಲ್ನಲ್ಲಿದೆ ಅಂತ ಹೇಳಿದ್ಲು. ರಮೇಶ್ ಅವರು ತುಂಬಾ ತಿಂಗಳುಗಳಿಂದ ಎಷ್ಟೋ ನಿಷ್ಠೆಯಿಂದ ನೇಹಾಗಾಗಿ ಕೆಲಸ ಮಾಡುತ್ತಿದ್ದರು. ಅವರು ನೇಹಾಳ ಕಣ್ಣುಗಳಲ್ಲಿ ದೊಡ್ಡ ಸಂಕಲ್ಪವನ್ನು ಸಹ ಅರ್ಥ ಮಾಡಿಕೊಂಡಿದ್ದರು. ಅವರು ಸೈಲೆಂಟ್ ಆಗಿ ತಲೆಯಾಡಿಸಿ ಕಾರಿನಲ್ಲಿ ಕುಳಿತುಕೊಳ್ಳುತ್ತಾರೆ.
ಕಾರು ಆ ಮನೆಯಿಂದ ಹೊರಗೆ ಹೋದ ತಕ್ಷಣ ನೇಹಾ ನೇರವಾಗಿ ತನ್ನ ಬೆಡ್ರೂಮಿಗೆ ಹೋಗಿ ಬಾಗಿಲನ್ನು ಬಂದ್ ಮಾಡಿಕೊಳ್ಳುತ್ತಾಳೆ. ಅವಳು ಆರಾಮವಾಗಿ ಬೆಡ್ ಮೇಲೆ ಕುಳಿತು ತನ್ನ ಸ್ಮಾರ್ಟ್ ಫೋನ್ ಅನ್ನು ಓಪನ್ ಮಾಡ್ತಾ ಇದ್ಲು. ಸ್ಕ್ರೀನ್ ಮೇಲೆ ಅವಳ ಕಾರಿನ ಲೈವ್ ಲೊಕೇಶನ್ ಕಾಣಿಸ್ತಾ ಇತ್ತು. ಗಾಡಿ ಈ ಸಮಯದಲ್ಲಿ ಹೈವೇ ಕಡೆ ಹೋಗ್ತಾ ಇತ್ತು. ಆ್ಯಪ್ನಲ್ಲಿ ಎಷ್ಟೊಂದು ವೈಶಿಷ್ಟ್ಯಗಳು ಇದ್ವು. ಅವರು ತಮ್ಮ ಕಾರನ್ನು ಜಗತ್ತಿನ ಯಾವುದೇ ಮೂಲೆಯಿಂದಲೂ ಟ್ರ್ಯಾಕ್ ಮಾಡುವ ಅವಕಾಶ ಅದರಲ್ಲಿತ್ತು. ಇದು ಎಂತಹ ವೈಶಿಷ್ಟ್ಯವಾಗಿತ್ತು ಅಂದರೆ, ಎಲ್ಲಾದರೂ ಕುಳಿತುಕೊಂಡು ಕಾರಿನ ಇಂಜಿನ್ ಅನ್ನು ಕೇವಲ ಒಂದೇ ಒಂದು ಕ್ಲಿಕ್ಕಿನಲ್ಲಿ ಸಂಪೂರ್ಣವಾಗಿ ಲಾಕ್ ಮಾಡಿಬಿಡಬಹುದಾಗಿತ್ತು. ನಂತರ ಬೀಗ ಉಪಯೋಗಿಸಿದರು, ಸ್ಮಾರ್ಟ್ ಬಟನ್ ಒತ್ತಿದರು, ಕಾರು ಮಾತ್ರ ಒಂದೇ ಒಂದು ಇಂಚು ಸಹ ಚಲಿಸುತ್ತಿರಲಿಲ್ಲ. ನೇಹಾ ಈಗ ಸ್ಕ್ರೀನ್ ಅನ್ನೇ ಗಮನಿಸುತ್ತಿದ್ಲು. ಕಾರು ಈ ಸಮಯದಲ್ಲಿ 60ರಲ್ಲಿ ಓಡ್ತಾ ಇತ್ತು. ಕಾರು ಈಗ ಹೈವೇಯ ಒಂದು ನಿರ್ಜನ ಪ್ರದೇಶವನ್ನು ತಲುಪುವ ಹಂತದಲ್ಲಿತ್ತು. ಅಲ್ಲಿ ತುಂಬಾ ದೂರದವರೆಗೂ ಒಂದೇ ಒಂದು ಪೆಟ್ರೋಲ್ ಬಂಕ್ ಆಗಲಿ, ಮೆಕ್ಯಾನಿಕ್ ಅಂಗಡಿ ಆಗಲಿ ಅಥವಾ ಆಟೋ ರಿಕ್ಷಾಗಳು ಸಹ ಕಾಣಿಸುತ್ತಿರಲಿಲ್ಲ. ಹೈವೇ ಎರಡೂ ಕಡೆ ಕೇವಲ ಧೂಳು ತುಂಬಿದ ರಸ್ತೆಗಳು ಮತ್ತು ಖಾಲಿ ಜಾಗ ಕಾಣಿಸುತ್ತಿದ್ದವು. ನೇಹಾ ಆರಾಮವಾಗಿ ಮುಗುಳ್ನಗುತ್ತಾ ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಆ್ಯಪಿನ ಕೆಂಪು ಬಟನ್ ನೋಡುತ್ತಾ ಕಾಯ್ತಾ ಇದ್ಲು. ಅವಳು ತನ್ನ ಮನಸ್ಸಿನಲ್ಲೇ ಹೇಳ್ಕೊಳ್ತಾಳೆ, ಅಕ್ಕ, ಬಾವ, ನಿಮ್ಗೆ ಅನ್ನಿಸ್ತಾ ಇದೆಯಾ ನಾನು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ನೀವು ಉಚಿತವಾಗಿ ಬಳಸಿಕೊಳ್ಳಬಹುದು ಅಂತ? ನೀವು ನನ್ನ ದುಡ್ಡನ್ನು ನೀರಿನ ರೀತಿ ವ್ಯರ್ಥ ಮಾಡಬೇಕು ಅಂದುಕೊಂಡಿದ್ದೀರಾ? ನಡೀರಿ, ಈ ದಿನ ಈ ಹೈವೇಯಲ್ಲಿ ನಿಮಗೆ ಅರ್ಥವಾಗುತ್ತೆ. ಒಬ್ಬ ಸ್ವಾಭಿಮಾನಿ ಹೆಣ್ಣಿನ ಸಭ್ಯತೆಯನ್ನು ಅವಮಾನ ಮಾಡಿದರೆ ಅವಳು ಅದರ ಬೆಲೆಯನ್ನು ಹೇಗೆ ವಸೂಲಿ ಮಾಡ್ತಾಳೆ ಅಂತ. ಎಷ್ಟೊಂದು ಅಹಂಕಾರ ತುಂಬಿದ ವ್ಯಕ್ತಿಗಳ ಅಹಂಕಾರವಾದರೂ ಮಧ್ಯದಾರಿಯಲ್ಲಿ ಹೇಗೆ ಸಾಯುತ್ತೆ ಎಂದು ನಿಮಗೆ ಈ ದಿನ ಅರ್ಥವಾಗುತ್ತದೆ. ಈಗ ಹೈವೇ ಮಧ್ಯದಲ್ಲಿ ದೊಡ್ಡ ಡ್ರಾಮಾ ಶುರುವಾಗುವ ಹಂತದಲ್ಲಿತ್ತು. ಬಿಳಿ ಹೊಸ ಕಾರು 60 ಕಿಲೋಮೀಟರ್ ಸ್ಪೀಡ್ನಲ್ಲಿ ಓಡ್ತಾ ಇತ್ತು. ಹಿಂದೆ ಸೀಟಿನಲ್ಲಿ ಪಲ್ಲವಿ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಹಾಡುಗಳನ್ನು ಕೇಳುತ್ತಾ ತನ್ನನೆಯ ಎಸಿ ಗಾಳಿಯಲ್ಲಿ ಆರಾಮವಾಗಿ ಕುಳಿತಿದ್ಲು. ರಾಕೇಶ್ ತನ್ನ ಆಫೀಸಿನ ಕಾಗದ ಪತ್ರಗಳನ್ನು ನೋಡುತ್ತಿದ್ದ. ಪಲ್ಲವಿ ಈಗ ಕಣ್ಣು ಬಿಟ್ಟು ಕಿಟಕಿಯಿಂದ ಹೊರಗೆ ನೋಡಿದಾಗ ಸುತ್ತಮುತ್ತಲೂ ಕೇವಲ ಧೂಳು ಮತ್ತು ಖಾಲಿ ಜಾಗ ಮಾತ್ರ ಕಾಣಿಸುತ್ತಿತ್ತು. ಅವಳು ತಕ್ಷಣ ತುಂಬಾ ಕಠಿಣವಾಗಿ ಹೇಳ್ತಾಳೆ, ಏ ಡ್ರೈವರ್, ನೀನು ಈ ದಿನ ಈ ಹೈವೇ ಕಡೆ ಯಾಕೆ ಬಂದಿದ್ದೀಯಾ? ಪ್ರತಿದಿನ ನಾವು ಹೋಗುವ ದಾರಿ ಅದು ಬೇಗ ಆಗುತ್ತೆ ಅಲ್ವಾ? ರಮೇಶ್ ಅವರು ನೇಹಾ ಹೇಳಿದ ಪ್ರಕಾರ ತುಂಬಾ ಅಮಾಯಕವಾಗಿ ಶಾಂತವಾಗಿ ಹೇಳ್ತಾರೆ, ಮೇಡಮ್, ಈ ದಿನ ಆ ದಾರಿಯಲ್ಲಿ ತುಂಬಾ ಹೆಚ್ಚಾಗಿ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆಯಂತೆ. ರೇಡಿಯೋದಲ್ಲಿ ಸುದ್ದಿ ಕೂಡ ಬರ್ತಾ ಇತ್ತು, ಅಲ್ಲಿ ಟ್ರಕ್ ಒಂದು ಹುರುಳಿ ಬಿದ್ದು ಹೋಗಿದೆ ಎಂದು. ಆದ್ದರಿಂದಲೇ ನಾನು ಈ ಹೈವೇ ಕಡೆ ನಿಮ್ಮನ್ನು ಕರೆದುಕೊಂಡು ಬಂದೆ. ನೀವುಗಳು ನಿಮ್ಮ ಆಫೀಸಿಗಾಗಿ ಲೇಟ್ ಆಗಬಾರ್ದು ಅಂತ. ರಾಕೇಶ್ ತಕ್ಷಣ ಹಿಂದೆಯಿಂದ ಹೇಳ್ತಾನೆ, ಪರವಾಗಿಲ್ಲ, ನಡೀರಿ ಅಂತ. ಎಸಿ ಗಾಡಿಯಲ್ಲಿ ನಾವು ಆರಾಮವಾಗಿ ಹೋಗಬಹುದು. ಎಷ್ಟಾದರೂ ಪೆಟ್ರೋಲ್ ನೇಹಾ ದುಡ್ಡಿನಲ್ಲಿ ತಾನೇ ಹೋಗುತ್ತೆ, ನಮಗೇನು ಆಗಬೇಕು ಅಂತ ಹೇಳ್ತಾರೆ. ನೇಹಾಳ ಆದೇಶದ ಪ್ರಕಾರ ರಮೇಶ್ ಅವರು ಹೈವೇಯಲ್ಲಿ ನಿರ್ಜನ ಪ್ರದೇಶದಲ್ಲಿ ಗಾಡಿಯನ್ನು ನಿಲ್ಲಿಸಿಬಿಡ್ತಾರೆ. ಅರೆ ರಮೇಶ್, ನೀನು ಏನು ಮಾಡ್ತಾ ಇದೀಯಾ? ಗಾಡಿಯನ್ನು ಇಲ್ಲಿ ಯಾಕೆ ನಿಲ್ಲಿಸಿಬಿಟ್ಟಿದೀಯಾ? ನನಗೆ ಆಫೀಸಿಗೆ ತುಂಬ ಲೇಟ್ ಆಯಿತು ಅಂತ ಪಲ್ಲವಿ ಹೇಳಿದಾಗ ರಮೇಶ್ ಅವರು ಹೇಳ್ತಾರೆ, ಸಾರಿ ಮೇಡಮ್, ನೇಹಾ ಮೇಡಮ್ ಒಂದು ಸಣ್ಣ ಕೆಲಸ ಹೇಳಿದರು. ಆ ಸಾಮಾನುಗಳು ನಾನು ಗಾಡಿಯಲ್ಲಿ ಇಟ್ಕೊಂಡಿದ್ದೀನ ಅಥವಾ ಮರೆತು ಹೋಗಿದ್ದೀನ ಚೆಕ್ ಮಾಡ್ತಾ ಇದ್ದೀನಿ ಅಷ್ಟೇ ಎಂದು ಅವನು ಕೆಳಗೆ ಇಳಿದು ಡಿಕ್ಕಿಯನ್ನು ಓಪನ್ ಮಾಡುತ್ತಾನೆ. ಇಳಿಯಬೇಕಾದ್ರೆ ಅವನು ಇಂಜಿನ್ ಅನ್ನು ಸಹ ಆಫ್ ಮಾಡಿಬಿಟ್ಟಿದ್ದ ಮತ್ತು ನೇಹಾಗೆ ಮಿಸ್ ಕಾಲ್ ಕೊಟ್ಟು ಸೂಚನೆಯನ್ನು ಸಹ ಕೊಡುತ್ತಾನೆ. ನೇಹಾ ತಕ್ಷಣ ತನ್ನ ಮೊಬೈಲ್ ರಿಮೋಟ್ನಲ್ಲಿ ಇಂಜಿನ್ ಅನ್ನು ಲಾಕ್ ಮಾಡಿಬಿಡ್ತಾಳೆ. ರಮೇಶ್ ಅವರು ತಕ್ಷಣ ಕಾರಿನಲ್ಲಿ ಕುಳಿತುಕೊಂಡು ಕಾರು ಸ್ಟಾರ್ಟ್ ಮಾಡಲು ಪ್ರಯತ್ನ ಪಡ್ತಾರೆ. ಆದರೆ ಆ ಕಾರು ಮಾತ್ರ ಸ್ಟಾರ್ಟ್ ಆಗಲಿಲ್ಲ. ಇಂಜಿನ್ ಯಾವುದೇ ರೀತಿಯ ರೆಸ್ಪಾಂಡ್ ಮಾಡಲಿಲ್ಲ. ಕಾರಿನ ಡ್ಯಾಶ್ಬೋರ್ಡ್ನಲ್ಲಿರುವ ಎಲ್ಲ ದೀಪಗಳು ಒಮ್ಮೆಲೆ ಕೆಂಪು ಬಣ್ಣದಲ್ಲಿ ಮಿನುಗುತ್ತಿದ್ದವು. ಮುಂದಿನ ಕ್ಷಣವೇ ಸಣ್ಣ ಗರ್ಜನೆಯೊಂದಿಗೆ ಇಂಜಿನ್ ಸಂಪೂರ್ಣವಾಗಿ ಆಫ್ ಆಗಿಬಿಟ್ಟಿತ್ತು. ನಂತರ ಎಸಿ ಕೂಡ ಆಫ್ ಆಗುತ್ತೆ, ಸಂಗೀತ ಕೂಡ ನಿಂತು ಹೋಗಿತ್ತು. ಕಾರಿನ ಒಳಗೆ ಭಯಾನಕವಾದ ಮೌನ ಆವರಿಸಿಬಿಟ್ಟಿತ್ತು. ಜೂನ್ ತಿಂಗಳ ಈ ಭಯಾನಕವಾದ ಬಿಸಿಲು ಕಾರಿನ ಗ್ಲಾಸ್ನ ಮುಖಾಂತರ ಒಳಗೆ ಬರುತ್ತಿತ್ತು. ಕೆಲವೇ ಕ್ಷಣಗಳಲ್ಲಿ ಕಾರು ಬೆಂಕಿಯ ಕೆಂಡದಂತೆ ಕುದಿಯಲು ಶುರುವಾಗಿತ್ತು. ರಾಕೇಶ್ ಗಾಬರಿಯಿಂದ ತಕ್ಷಣ ಮುಂದಿನ ಸೀಟಿನ ಕಡೆ ಬಗ್ಗಿ ನೋಡ್ತಾನೆ. ರಮೇಶ್ ಅವರು 2-3 ಬಾರಿ ಸ್ಟಾರ್ಟ್ ಬಟನ್ ಅನ್ನು ಒತ್ತಿದಂತೆ ನಾಟಕ ಮಾಡುತ್ತಿದ್ದರು. ಆದರೆ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಇಂಜಿನ್ ಮಾತ್ರ ಆನ್ ಆಗಲೇ ಇಲ್ಲ. ಈಗ ರಮೇಶ್ ತನ್ನ ಟೊಪ್ಪಿಯನ್ನು ತೆಗೆದು ತಲೆಯನ್ನು ಆಡಿಸಿ ಹೇಳಿದರು, ಸರ್, ನನಗೆ ಅನ್ನಿಸುತ್ತಿದೆ ಇಂಜನ್ ಲಾಕ್ ಆಗಿರಬೇಕು ಅಥವಾ ಇದರ ಪೂರ್ತಿ ಎಲೆಕ್ಟ್ರಿಕ್ ಸಿಸ್ಟಮ್ ಫೈಲ್ ಆಗಿರಬೇಕು. ಆದ್ದರಿಂದಲೇ ಈ ಕಾರು ಒಂದೇ ಒಂದು ಇಂಚು ಸಹ ಮುಂದೆ ಚಲಿಸಲು ಸಾಧ್ಯವೇ ಇಲ್ಲ. ನೀನು ಇದೇನು ಹುಚ್ಚಿನ ರೀತಿ ಮಾತನಾಡ್ತಾ ಇದೆಯಾ? ಇದು ಇನ್ನೂ ಹೊಸ ಕಾರು, ಕೇವಲ 3 ತಿಂಗಳಾಗಿದೆ ಅಷ್ಟೇ. ಇದನ್ನು ಕೊಂಡುಕೊಂಡು ಇಷ್ಟು ಬೇಗ ಇಂಜಿನ್ ಹೇಗೆ ಕೆಡಲು ಸಾಧ್ಯ ಎಂದು ಪಲ್ಲವಿ ಕೋಪದಿಂದ ಕೂಗಾಡ್ತಾ ಇದ್ಲು. ಅವಳ ಮುಖದ ಮೇಲೆ ಬೆವರಿನ ಹನಿಗಳು ಮೂಡಿದ್ದವು. ಅವಳು ತಕ್ಷಣ ಕಾರಿನ ಡೋರನ್ನು ಓಪನ್ ಮಾಡಿ ಹೊರಗೆ ಬಂದು ನೋಡ್ತಾಳೆ. ಹೊರಗಿನ ಬಿಸಿಲು ಅವಳ ಪೂರ್ತಿ ಮೇಕಪ್ ಅನ್ನು ಹಾಳು ಮಾಡ್ತಾ ಇತ್ತು.
ರಾಕೇಶ್ ಕೂಡ ಕಾರಿನಿಂದ ಹೊರಗೆ ಇಳಿತಾನೆ. ಅವನು ಸುತ್ತಮುತ್ತಲೂ ಎಲ್ಲಾ ಕಡೆ ಗಮನಿಸುತ್ತಿದ್ದ. ಅಲ್ಲಿನ ಸ್ಥಿತಿ ನೋಡಿ ಅವನ ಕಾಲ ಕೆಳಗಿನ ಭೂಮಿ ಕುಸಿದಂತೆ ಆಗ್ಬಿಟ್ಟಿತ್ತು. ಅದು ಹೈವೇಯ ತುಂಬಾ ನಿರ್ಜನವಾದ ಪ್ರದೇಶವಾಗಿತ್ತು. ದೂರದವರೆಗೂ ಒಂದೇ ಒಂದು ಪೆಟ್ರೋಲ್ ಬಂಕ್ ಕೂಡ ಇರಲಿಲ್ಲ. ಮೆಕ್ಯಾನಿಕ್ ಗ್ಯಾರೇಜ್ ಕೂಡ ಇರಲಿಲ್ಲ. ಅಲ್ಲಿ ಯಾವುದೇ ಆಟೋ ರಿಕ್ಷಾ ಕೂಡ ಸಿಗುವ ಲಕ್ಷಣಗಳಿರಲಿಲ್ಲ. ಹೈವೇ ಮೇಲೆ ಓಡಾಡುತ್ತಿದ್ದ ಪ್ರತಿಯೊಂದು ಗಾಡಿಗಳು 100ರ ಸ್ಪೀಡಿನಲ್ಲಿ ಓಡ್ತಾ ಇದ್ವು. ಅಲ್ಲಿ ಯಾರು ಗಾಡಿ ನಿಲ್ಲಿಸುವಲು ಸಿದ್ಧರೇ ಇರಲಿಲ್ಲ. ತಕ್ಷಣ ಪಲ್ಲವಿ ಹೇಳ್ತಾಳೆ, ರಾಕೇಶ್ ದಯವಿಟ್ಟು ಏನಾದರೂ ಮಾಡಿ. ಈಗ 9:30 ಆಗ್ಬಿಟ್ಟಿದೆ. 10 ಗಂಟೆಗೆ ನನ್ನ ಕಂಪನಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಜೊತೆ ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಈ ದಿನ ನಾನೇನಾದರೂ ಲೇಟ್ ಆದರೆ ನನ್ನ ಕೆಲಸಕ್ಕೆ ತುಂಬ ದೊಡ್ಡ ಗಂಡಾಂತರ ಎದುರಾಗುತ್ತೆ. ಅವಳು ಆ ಸುಡುವ ಬಿಸಿಲಿನಲ್ಲಿ ನಿಂತುಕೊಂಡು ಜೋರಾಗಿ ಕಿರುಚಿಕೊಳ್ತಾ ಇದ್ಲು. ರಾಕೇಶ್ ತನ್ನ ಮೊಬೈಲ್ನಿಂದ ಓಲಾ ಮತ್ತು ಊಬರ್ ಆ್ಯಪ್ಗಳನ್ನು ಓಪನ್ ಮಾಡಲು ಪ್ರಯತ್ನ ಪಡ್ತಾ ಇದ್ದ. ಆದರೆ ಆ ಪ್ರದೇಶದಲ್ಲಿ ನೆಟ್ವರ್ಕ್ ಎಷ್ಟೊಂದು ಕಡಿಮೆ ಇತ್ತು ಅಂದರೆ ಯಾವ ಆ್ಯಪ್ಗಳು ಓಪನ್ ಆಗಲಿಲ್ಲ. ನೆಟ್ವರ್ಕ್ ಇಲ್ಲ ಎಂದೇ ತೋರಿಸುತ್ತಿತ್ತು. ಅವರು ಈಗ ತಮ್ಮ ಹಣೆಯನ್ನು ಜಜ್ಜಿಕೊಳ್ತಾರೆ. ಇಲ್ಲಿ ಸಿಗ್ನಲ್ ಸಿಗ್ತಾ ಇಲ್ಲ, ಇನ್ನು ಗಾಡಿ ಎಲ್ಲಿಂದ ಬುಕ್ ಮಾಡೋದು? ಅವರು ತಕ್ಷಣ ಡ್ರೈವರ್ಗೆ ಈ ಬಾರಿ ಎಷ್ಟೋ ಪ್ರೀತಿಯಿಂದ ಹೇಳ್ತಾರೆ, ರಮೇಶ್ ನೀನು ಒಂದೇ ಒಂದು ಬಾರಿ ಕಾರಿನ ಬ್ಯಾನೆಟ್ ಓಪನ್ ಮಾಡಿ ನೋಡಿ, ಬಹುಶಃ ಅಲ್ಲಿ ಏನಾದರೂ ತೊಂದರೆ ನಿಮಗೆ ಗೊತ್ತಾಗಬಹುದೇನೋ. ರಮೇಶ್ ಅವರು ತುಂಬ ಶಾಂತವಾಗಿ ಬ್ಯಾನೆಟ್ ಓಪನ್ ಮಾಡಿ ಒಳಗೆ ಬಗ್ಗಿ ನೋಡ್ತಾರೆ. ಅವರು ತಮ್ಮ ಮನಸ್ಸಿನಲ್ಲೇ ಮುಗುಳ್ನಗುತ್ತಿದ್ದರು. ಅವರಿಗೆ ಚೆನ್ನಾಗಿ ಗೊತ್ತು ಈ ಕಾರಿನ ಒಳಗೆ ಎಲ್ಲವೂ ಕರೆಕ್ಟಾಗಿ ನಡೀತಾ ಇದೆ ಎಂದು. ನಿಜವಾದ ತೊಂದರೆ ಮನೆಯಲ್ಲಿ ಕುಳಿತುಕೊಂಡ ಮೊಬೈಲ್ನಲ್ಲಿ ಇತ್ತು ಎಂದು. ರಮೇಶ್ ಅವರು ಹೊರಗೆ ಬಂದು ಹೇಳ್ತಾರೆ, ಸರ್ ನನಗಂತೂ ಏನೂ ಅರ್ಥವಾಗ್ತಾ ಇಲ್ಲ. ನನಗನ್ನಿಸುತ್ತೆ ಗಾಡಿಯನ್ನು ಇಲ್ಲಿಂದ ಥ್ರೋ ಮಾಡಿ ತೆಗೆದುಕೊಂಡು ಹೋಗಬೇಕು ಅಂತ. ರಮೇಶ್ ತಕ್ಷಣ ಹೇಳ್ತಾರೆ, ಸರ್ ನೇಹಾ ಮೇಡಮ್ ಅವರಿಗೆ ಫೋನ್ ಮಾಡಿ. ಅವರೇ ಈ ಕಾರಿನ ನಿಜವಾದ ಮಾಲೀಕರು. ಬಹುಶಃ ಆಕೆಯ ಬಳಿ ಕಂಪನಿಯ ಯಾವುದಾದರೂ ಎಮರ್ಜೆನ್ಸಿ ಸರ್ವಿಸ್ ನಂಬರ್ ಇರಬಹುದೇನೋ. ಈ ಮಾತು ಕೇಳಿದ ತಕ್ಷಣ ರಾಕೇಶ್ ಮತ್ತು ಪಲ್ಲವಿ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಳ್ತಾ ಇದ್ರು. ನಿನ್ನೆ ರಾತ್ರಿ ತಾನೇ ಅವರಿಬ್ಬರು ನೇಹಾಳನ್ನು ಜಿಪುಣಿ ಕಂಜೂಸ್ ಎಂದು ಬಾಯಿಗೆ ಬಂದಿದ್ದೆಲ್ಲವನ್ನು ಹೇಳಿ ಅವಳನ್ನು ಅವಮಾನ ಮಾಡಿದ್ರು. ಆದರೆ ಈ ದಿನ ಅವಳಿಗೆ ಫೋನ್ ಮಾಡಿ ಅವಳ ಮುಂದೆ ಕೈ ಚಾಚಿ ಸಹಾಯ ಕೇಳಿಕೊಳ್ಳಬೇಕಾಗಿತ್ತು. ಆದರೆ ಈ ನಿರ್ಜನ ಪ್ರದೇಶದಲ್ಲಿ ಬೆವರಿನಿಂದ ತೊಯ್ದು ಬಿಸಿಲಿನಿಂದ ಸುಟ್ಟು ಹೋದ ಕಾರಣ ಅವರ ಅಹಂಕಾರವನ್ನು ತೋರಿಸಿಕೊಳ್ಳಲು ಅವರ ಬಳಿ ಈಗ ಯಾವುದೇ ಮಾರ್ಗವಿರಲಿಲ್ಲ. ಮನೆಯಲ್ಲಿ ನೇಹಾ ತನ್ನ ಎಸಿ ರೂಮಿನಲ್ಲಿ ಮಂಚದ ಮೇಲೆ ಕುಳಿತು ಆರಾಮವಾಗಿ ಕೆಲಸ ಮಾಡ್ತಾ ಇದ್ಲು. ಫೋನ್ ರಿಂಗ್ ಆದಾಗ ನೇಹಾ ತನ್ನ ಮೊಬೈಲ್ ಅನ್ನೇ ನೋಡ್ತಾಳೆ. ಅದರ ಮೇಲೆ ಅವಳ ಭಾವ ರಾಕೇಶ್ನ ಹೆಸರು ಕಾಣಿಸುತ್ತಿತ್ತು. ನೇಹಾ ನಿಧಾನವಾಗಿ ಜ್ಯೂಸ್ ಅನ್ನು ಕುಡಿಯುತ್ತಾ ಮನಸ್ಸಿನಲ್ಲೇ ನಗುತ್ತಾ ತುಂಬಾ ಶಾಂತವಾಗಿ ಫೋನ್ ಅನ್ನು ಅಟೆಂಡ್ ಮಾಡ್ತಾಳೆ. ಬಾವ ಹೇಳಿ, ನೀವುಗಳು ಆಫೀಸ್ಗೆ ಹೋಗಿ ತಲುಪಿದ್ರಾ? ಈ ದಿನ ಗಾಡಿ ಪೂರ್ತಿ ಖಾಲಿಯಾಗಿತ್ತು. ಅಕ್ಕ ಹಿಂದಿನ ಸೀಟ್ನಲ್ಲಿ ಆರಾಮವಾಗಿ ಮಲಗಿರಬಹುದು ಅಲ್ವಾ? ಅವಳ ಮಾತು ಕೇಳಿ ಜೋರಾಗಿ ಕಿರುಚಿಕೊಳ್ಳುತ್ತಿದ್ದ ನೇಹಾ, ನಾವು ಹೇಗೆ ತಾನೇ ಆಫೀಸಿಗೆ ಹೋಗಿ ಸೇರಲು ಸಾಧ್ಯ? ನಿನ್ನ ಈ ಡಬ್ಬಾ ಕಾರು ಈ ಹೈವೇ ಮಧ್ಯ ದಾರಿಯಲ್ಲಿ ನಿಂತು ಬಿಟ್ಟಿದೆ. ಇದರ ಇಂಜಿನ್ ಪೂರ್ತಿಯಾಗಿ ಸತ್ತು ಹೋಗಿದೆ. ರಮೇಶ್ ಹೇಳ್ತಾ ಇದ್ದ ಸಿಸ್ಟಮ್ ಫೇಲ್ ಆಗಿದೆ ಅಂತ. ನೇಹಾ ತುಂಬಾ ಚಿಂತೆಯನ್ನು ತೋರಿಸಿಕೊಳ್ಳುತ್ತಾ, ಓಹೋ ಬಾವಾ, ನೀವು ಇದೆಂತ ಮಾತುಗಳನ್ನ ಹೇಳ್ತಾ ಇದ್ದೀರಾ? ಅದು ಇನ್ನೂ ಹೊಸ ಕಾರು. ಇಷ್ಟು ಬೇಗ ಆ ರೀತಿಯಾಗಲು ಹೇಗೆ ತಾನೇ ಸಾಧ್ಯ ಅಂತ ಕೇಳ್ತಾಳೆ. ಆಗಲೇ ಹಿಂದೆಯಿಂದ ಪಲ್ಲವಿ ಫೋನನ್ನು ಕಸಿದುಕೊಂಡು ಬಿಸಿಲು ಮತ್ತು ಬೆವರಿನಿಂದ ಅವಳ ಪೂರ್ತಿ ಮೇಕಪ್ ಹಾಳಾಗಿ ಹೋಗ್ತಾ ಇತ್ತು. ಕಣ್ಣಿನ ಕಾಟಿಗೆ ಹೈಲೈನರ್ ಅವಳ ಮುಖದ ಮೇಲೆ ಹರಿಯುತ್ತಿತ್ತು. ಅವಳು ನೋಡಲೇ ಈಗ ಭಯಾನಕವಾಗಿ ಕಾಣಿಸುತ್ತಿದ್ಲು. ಅವಳು ತಕ್ಷಣ ಜೋರಾಗಿ ಕಿರುಚಿಕೊಳ್ತಾಳೆ, ನೇಹಾ ಈ ನೀನ್ ನಾಟಕವನ್ನು ನಿಲ್ಲಿಸು. ನೀನು ತಕ್ಷಣ ಹುಂಡೆ ಸರ್ವಿಸ್ ಸೆಂಟರ್ಗೆ ಫೋನ್ ಮಾಡು. ಅವರಿಗೆ ಹೇಳು ತಕ್ಷಣ ಇಲ್ಲಿಗೆ ಒಂದು ಟ್ರಕ್ ಅನ್ನು ಕಳಿಸಿಕೊಡಿ ಅಂತ, ಇದನ್ನು ಎಳೆದುಕೊಂಡು ಹೋಗಲು. ನಿನ್ನ ಈ ಕಾರಿನಿಂದ ನನ್ನ 10 ಗಂಟೆಯ ಮೀಟಿಂಗ್ ಕೂಡ ಹಾಳಾಗಿ ಹೋಯಿತು. ನನ್ನ ಬಾಸು ತುಂಬಾ ಹೆಚ್ಚಾಗಿ ಕೋಪದಲ್ಲಿದ್ದಾರೆ. ಸುತ್ತಮುತ್ತಲೂ ಇಲ್ಲಿ ಯಾವುದೇ ಒಂದೇ ಒಂದು ರಿಕ್ಷಾ ಕೂಡ ಕಾಣಿಸುತ್ತಿಲ್ಲ. ನಾವು ಇಲ್ಲಿ ಮಧ್ಯದಾರಿಯಲ್ಲಿ ನಿಂತುಕೊಂಡು ಬಿಸಿಲಿನಲ್ಲಿ ಸುಟ್ಟು ಹೋಗ್ತಾ ಇದ್ದೀವಿ. ನೇಹಾ ತುಂಬಾ ಶಾಂತವಾಗಿ ತನ್ನ ಲ್ಯಾಪ್ಟಾಪ್ ಅನ್ನು ಸ್ವಲ್ಪ ಪಕ್ಕಕ್ಕೆ ಇಡ್ತಾಳೆ. ನೇಹಾಳ ಧ್ವನಿಯಲ್ಲಿ ಈಗ ಆ ನಾಟಕೀಯವಾದ ಚಿಂತೆ ಮಾಯವಾಗಿ ಬಿಟ್ಟಿತ್ತು. ಅದರ ಬದಲಿಗೆ ಅವಳು ತುಂಬಾ ಗಂಭೀರವಾಗಿ ಮಾತನಾಡ್ತಾ ಇದ್ಲು. ಅಕ್ಕ, ಗಾಡಿಯ ಸಿಸ್ಟಮ್ ಈ ದಿನ ಫೈಲ್ ಆಗಿದೆ. ಆದರೆ ನಿನ್ನೆ ರಾತ್ರಿ ನೀವುಗಳು ಎಲ್ಲರೂ ಸೇರಿ ನನ್ನ ಸಭ್ಯತೆ, ನನ್ನ ಉದಾರತೆ ಮತ್ತು ನನ್ನ ಪ್ರಾಮಾಣಿಕತೆಗೆ ಎಷ್ಟೊಂದು ಅವಮಾನ ಮಾಡಿದ್ರಿ. ಅದರ ಕತೆ ಏನು? ಫೋನಿನಲ್ಲಿ ಕೆಲವು ಕ್ಷಣಗಳು ಮೌನ ಆವರಿಸಿ ಬಿಟ್ಟಿತ್ತು. ಪಲ್ಲವಿಗೆ ಏನೂ ಅರ್ಥನೇ ಆಗಲಿಲ್ಲ. ಇಷ್ಟಕ್ಕೂ ಇವಳು ಏನು ಮಾತನಾಡ್ತಾ ಇದ್ದಾಳೆ ಅಂತ. ರಾಕೇಶ್ ತಕ್ಷಣ ಪಲ್ಲವಿಯ ಕೈಯಿಂದ ಫೋನನ್ನು ಕಸಿದುಕೊಳ್ತಾನೆ. ನೇಹಾ, ನೀನು ಇಂಥ ಕಠಿಣ ಸಮಯದಲ್ಲಿ ಹಳೆಯ ಮಾತುಗಳನ್ನು ಹಿಡಿದುಕೊಂಡು ಯಾಕೆ ಕುಳಿತುಕೊಂಡಿದ್ಯಾ? ನಾವು ಈ ಸಮಯದಲ್ಲಿ ಬಿಸಿಲಿನಲ್ಲಿ ಸಾಯ್ತಾ ಇದ್ದೀವಿ. ನಿನಗೆ ಈ ಸಮಯದಲ್ಲಿ ಕೂಡ ದುಡ್ಡಿನ ಚಿಂತೆ ಕಾಡ್ತಾ ಇದೆಯಾ? ಬಾವಾ, ಇಲ್ಲಿ ವಿಷಯ ದುಡ್ಡಿನದಲ್ಲ, ಗೌರವ ಮತ್ತು ಘನತೆಯದ್ದು. ನೇಹಾಳ ಕಣ್ಣುಗಳು ತುಂಬಿ ಬಂದಿದ್ವು. ಆದರೆ ಅವಳ ಮಾತುಗಳು ಮಾತ್ರ ದೃಢವಾಗಿದ್ದುವು. ಕಾರಿನ ಒಂದೊಂದು EMI ಅನ್ನು ತುಂಬಿಸಲು ನಾನು ರಾತ್ರಿ 3 ಗಂಟೆಯವರೆಗೂ ಎಚ್ಚರವಾಗಿದ್ದು ವಿದೇಶಿ ಕ್ಲೈಂಟ್ಗಳ ಜೊತೆ ಕೆಲಸ ಮಾಡ್ತೀನಿ.
ಗಾಡಿ ಬಂದಾಗ ನಾನು ನಿಮ್ಮನ್ನು ನನ್ನ ಪರಿವಾರ ಎಂದುಕೊಂಡೆ, ನನ್ನ ಕಾರಿನಲ್ಲಿ ಕೂರಿಸಿಕೊಂಡೆ. ಆದರೆ ನೀವುಗಳು ನನ್ನ ಒಳ್ಳೆಯತನಕ್ಕೆ ಎಂತಹ ಬಹುಮಾನವನ್ನು ಕೊಟ್ಬಿಟ್ರಿ. ಒಂದೇ ಒಂದು ದಿನ ನಾನು ಪೆಟ್ರೋಲ್ನ ಸ್ವಲ್ಪ ದುಡ್ಡನ್ನು ಕೇಳಿದ್ದಕ್ಕೆ ಪೂರ್ತಿ ಪರಿವಾರದ ಮುಂದೆ ನನ್ನನ್ನು ಜಿಪುನಿ ಎಂದು ಘೋಷಿಸಿಬಿಟ್ರಿ. ನೀವು ನನ್ನನ್ನು ಇಷ್ಟೊಂದು ವಿಧದಲ್ಲಿ ಆಡಿಕೊಂಡ್ರಿ. ಅತ್ತೆ ನನಗೆ ಹೇಳ್ತಾ ಇದ್ರು, ಗಾಡಿ ಸುಮ್ಮನೆ ನಿಂತುಕೊಂಡ್ರು EMI ಕಟ್ಟಲೇಬೇಕಲ್ವಾ? ಅಕ್ಕ ಬಾವ ಕುಳಿತುಕೊಂಡ್ರೆ ನಿನ್ನ ಗಾಡಿ ಏನಾದರೂ ಕರಗಿ ಹೋಗುತ್ತಾ? ಬಾವ, ಈ ದಿನ ನನ್ನ ಕಾರು ನಿಜವಾಗಿಯೂ ನಿಂತು ಬಿಟ್ಟಿದೆ. ಈಗ ನೀವು ಅರ್ಥ ಮಾಡಿಕೊಳ್ಳಿ, ಗಾಡಿ ನಿಂತುಕೊಂಡ್ರೆ ಏನೇನು ಕಳೆದು ಹೋಗುತ್ತೆ ಎಂದು. ರಾಕೇಶ್ಗೆ ಈಗ ಅರ್ಥವಾಗಿ ಬಿಟ್ಟಿತ್ತು, ಕಾರು ಕೆಟ್ಟು ತಾನಾಗಿಯೇ ನಿಂತು ಹೋಗಿಲ್ಲ, ಬದಲಾಗಿ ಇದೆಲ್ಲವೂ ಈ ಜಿಪುನಿ ಸೊಸೆಯ ಬುದ್ಧಿವಂತಿಕೆಯ ಕೆಲಸ ಎಂದು ಅವನಿಗೆ ಅರ್ಥವಾಗಿ ಬಿಟ್ಟಿತ್ತು. ಇದೆಲ್ಲವೂ ಈ ನೇಹಾಳ ಡಿಜಿಟಲ್ ದಾಳಿ ಎಂದು. ನೇಹಾ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಈ ಕಾರಿನಲ್ಲಿ ಮೊಬೈಲ್ನಿಂದ ಕಂಟ್ರೋಲ್ ಮಾಡುವ ಫ್ಯೂಚರ್ಗಳು ಇವೆ. ಅವನು ತಕ್ಷಣ ಕೇಳ್ತಾನೆ, ನೀನು ಬೇಕಂತಲೇ ಇವೆಲ್ಲವನ್ನು ಮಾಡ್ತಾ ಇದೆಯಾ ತಾನೆ ನೇಹಾ? ನೀನು ಮನೆಯಲ್ಲಿ ಕುಳಿತು ಗಾಡಿಯ ಇಂಜಿನ್ ಅನ್ನು ಲಾಕ್ ಮಾಡಿಬಿಟ್ಟಿದೆಯಲ್ವಾ? ರಾಕೇಶ್ನ ಧ್ವನಿಯಲ್ಲಿ ಈಗ ಕೋಪವಿರಲಿಲ್ಲ, ಅವನ ಧ್ವನಿಯಲ್ಲಿ ಭಯ ತುಂಬಿಕೊಂಡಿತ್ತು. ನೇಹಾ ತುಂಬಾ ಶಾಂತವಾಗಿ ಹೇಳ್ತಾಳೆ, ಹೌದು ಬಾಬಾ, ಗಾಡಿಯಲ್ಲಿ ಯಾವುದೇ ತೊಂದರೆ ಇಲ್ಲ. ನಾನು ಮನೆಯಿಂದಲೇ ಬೇಕು ಅಂತಲೇ ಮಾಡಿದ್ದೇನೆ. ನೀವುಗಳು ಕಳೆದ 3 ತಿಂಗಳ ಪೆಟ್ರೋಲ್ನ ದುಡ್ಡನ್ನು ಮತ್ತು ರಮೇಶ್ ಅವರ ಸಂಬಳದ ಸ್ವಲ್ಪ ಭಾಗ ಪ್ರತಿ ತಿಂಗಳು ಸುಮಾರು 25,000 ರೂಪಾಯಿ ನನಗೆ ಟ್ರಾನ್ಸ್ಫರ್ ಮಾಡುವವರೆಗೂ ನಾನು ಇಲ್ಲಿಂದ ಕಾರಿನ ಲಾಕ್ ಅನ್ನು ಓಪನ್ ಮಾಡುವುದಿಲ್ಲ. ನೀವು ಬಿಸಿಲಿನಲ್ಲಿ ಅಷ್ಟೊಂದು ತೊಂದರೆ ಅನುಭವಿಸುತ್ತಿದ್ದೀರಾ. ಇದೆಲ್ಲವೂ ನನಗೆ ಸ್ವಲ್ಪ ಕೂಡ ಇಷ್ಟವಾಗುತ್ತಿಲ್ಲ. ಆದರೆ ನನ್ನ ಕಷ್ಟದ ದುಡ್ಡು ಕೂಡ ಎಲ್ಲಿಂದಲೂ ಬಿಟ್ಟಿಯಾಗಿ ಬರುತ್ತಿಲ್ಲ. ಪಲ್ಲವಿ ಬೆವರಿನಿಂದ ತೊಯ್ದು ಹೋಗುತ್ತಾ ಅಳುತ್ತಾ ಹೇಳ್ತಾ ಇದ್ಲು, ನೇಹಾ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನನ್ನಿಂದ ತುಂಬಾ ದೊಡ್ಡ ತಪ್ಪಾಯಿತು. ನಾನು ಇನ್ನು ಮುಂದೆ ನಿನ್ನನ್ನು ಯಾವತ್ತೂ ಜಿಪುನಿ ಎಂದು ಹೇಳೋದಿಲ್ಲ. ದಯವಿಟ್ಟು ಕಾರನ್ನು ಸ್ಟಾರ್ಟ್ ಮಾಡು. ಇಲ್ಲಿ ಹೊರಗೆ ಬಿಸಿಲಿನಲ್ಲಿ ನಿಂತು ನನಗೆ ತಲೆ ಸುತ್ತು ಬರುತ್ತಿದೆ. ಆದರೆ ನೇಹಾ ತನ್ನ ಫೋನಿನ ಸ್ಕ್ರೀನ್ ಅನ್ನು ನೋಡ್ತಾಳೆ. ಅಲ್ಲಿ ಇಂಜನ್ ಲಾಕ್ ಆಕ್ಟಿವ್ ಎಂದು ತೋರಿಸಲಾಗ್ತಾ ಇತ್ತು. ನೇಹಾ ತುಂಬಾ ಶಾಂತವಾಗಿ ಹೇಳಿದ್ಲು, ಅಕ್ಕ, ಕ್ಷಮಾಪಣೆಯಿಂದ ಗಾಡಿ ಸ್ಟಾರ್ಟ್ ಆಗೋದಿಲ್ಲ. ಬಾವ, ನಾನು ನಿಮ್ಮ ಫೋನಿಗೆ ಗೂಗಲ್ ಪೇಯಿಂದ ಒಂದು ರಿಕ್ವೆಸ್ಟ್ ಅನ್ನು ಕಳುಹಿಸಿಕೊಡ್ತೀನಿ. ಕಳೆದ 3 ತಿಂಗಳ ಪೆಟ್ರೋಲ್ ಮತ್ತು ಡ್ರೈವರ್ನ ಸಂಬಳ ನಿಮ್ಮ ಭಾಗ ಪೂರ್ತಿ 25,000. ನೀವುಗಳು 25,000ದಲ್ಲಿ ಅರ್ಧ ತಿಂಗಳ ದುಡ್ಡನ್ನು ಅಂದ್ರೆ 12,000ಗಳನ್ನು ಕೊಡಿ. ಈ ತಿಂಗಳು ಕಾರಿನ ತುಂಬಾ ದೊಡ್ಡ ಮೊತ್ತದ EMI ಅನ್ನು ನಾನು ಕಟ್ಟಬೇಕು. ನನ್ನ ಅಕೌಂಟಿನಲ್ಲಿ ದುಡ್ಡು ತುಂಬಾ ಕಡಿಮೆ ಇದೆ. ನೀವುಗಳು ಕೇವಲ ಈ ತಿಂಗಳಿನ ನಿಮ್ಮ ಭಾಗವನ್ನು ಕೊಡಿ ಸಾಕು. ಗಾಡಿ ತಕ್ಷಣ ಸ್ಟಾರ್ಟ್ ಆಗುತ್ತೆ. ದುಡ್ಡು ಟ್ರಾನ್ಸ್ಫರ್ ಆಗುವವರೆಗೂ ಈ ಹೈವೇಯಲ್ಲಿ ಯಾವುದೇ ಮೆಕ್ಯಾನಿಕ್ ಕೂಡ ಬರಲು ಸಾಧ್ಯವಿಲ್ಲ ಅಂತ ಹೇಳಿಬಿಟ್ಲು. ಈಗ 11:30 ಆಗ್ತಾ ಇತ್ತು. ಸೂರ್ಯ ಸರಿಯಾಗಿ ನೆತ್ತಿಯ ಮೇಲೆ ಬರ್ತಾ ಇದ್ದ. ಪಲ್ಲವಿಯ ಪರಿಸ್ಥಿತಿ ತುಂಬಾ ಬಿಗಡಾಯಿಸುತ್ತಿತ್ತು. ಅವಳ ಡಿಸೈನರ್ ಬಟ್ಟೆ, ಹೆವಿ ಮೇಕಪ್ ಎಲ್ಲವೂ ಆ ಬಿಸಿಲಿನಿಂದ ಹಾಳಾಗಿ ಹೋಗಿದ್ವು. ರಾಕೇಶ್ ಬಳಿ ಈಗ ಯೋಚಿಸುವ, ಅರ್ಥ ಮಾಡಿಕೊಳ್ಳುವ ಸಮಯ ಕೂಡ ಇರಲಿಲ್ಲ. ಅವನ ಫೋನಿನಲ್ಲಿ ಆಫೀಸಿನ ಕಡೆಯಿಂದ 10 ಮಿಸ್ ಕಾಲ್ಗಳು ಬಂದಿದ್ವು. ಅದರ ನೇರವಾದ ಅರ್ಥ ಅವನ ಕೆಲಸದ ಮೇಲೆ ಒತ್ತಡ ಹೆಚ್ಚಾಗಿ ಬಿಟ್ಟಿತ್ತು. ರಾಕೇಶ್, ನೀನು ಇನ್ನೂ ಏನು ಯೋಚನೆ ಮಾಡ್ತಾ ಇದೀಯಾ? ಬೇಗ ಮಾಡು, ಇಲ್ಲಿ ನನ್ನ ಜೀವ ಹೋಗ್ತಾ ಇದೆ. ತಕ್ಷಣ ಅವಳಿಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡು ಎಂದು ಪಲ್ಲವಿ ಕೋಪದಲ್ಲಿ ಕೂಗಾಡ್ತಾ ಇದ್ಲು. ರಾಕೇಶ್ ತುಂಬಾ ಸಮಯ ಯೋಚಿಸಿ ತನ್ನ ಮೊಬೈಲ್ ತೆಗೆದುಕೊಂಡು ಗೂಗಲ್ ಪೇ ಮುಖಾಂತರ 12,000 ರೂಪಾಯಿಗಳನ್ನು ಕಳುಹಿಸಿಕೊಡ್ತಾನೆ. ನೇಹಾ ಮೊಬೈಲ್ನಲ್ಲಿ 12,000 ರೂಪಾಯಿ ಕ್ರೆಡಿಟ್ ಆಗಿದೆ ಎಂದು ಮೆಸೇಜ್ ಬಂದ ತಕ್ಷಣ ಅವಳು ಮುಗುಳ್ನಗುತ್ತಾ ಜ್ಯೂಸ್ ಅನ್ನು ಕುಡಿಯುತ್ತಾ ತಕ್ಷಣ ಮೊಬೈಲ್ ಓಪನ್ ಮಾಡಿ ಇಂಜನ್ ಲಾಕ್ ಅನ್ನು ಅನ್ಲಾಕ್ ಮಾಡುತ್ತಾಳೆ ಮತ್ತು ಡ್ರೈವರ್ಗೆ ಒಂದು ಮೆಸೇಜ್ ಕಳುಹಿಸಿಕೊಡ್ತಾಳೆ. ರಮೇಶ್ ಅವರೇ, ಈಗ ಕಾರನ್ನು ಸ್ಟಾರ್ಟ್ ಮಾಡಿ. ರಮೇಶ್ ಅವರು ಕಾರು ಸ್ಟಾರ್ಟ್ ಮಾಡಿದಾಗ ಇಂಜನ್ ಒಂದೇ ಬಾರಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. AC ತಕ್ಷಣ ಆನ್ ಆಗಿಬಿಟ್ಟಿತ್ತು. ಇದನ್ನು ನೋಡಿದ ತಕ್ಷಣ ಪಲ್ಲವಿ ಎಷ್ಟೋ ಆಶ್ಚರ್ಯವಾಗಿ, ರಮೇಶ್, ಗಾಡಿ ತನ್ನಷ್ಟಕ್ಕೆ ತಾನೇ ಸ್ಟಾರ್ಟ್ ಆಗಿಬಿಡ್ತು, ಏನಾದರೂ ಮ್ಯಾಜಿಕ್ ನಡೆದಿದೆ ಅಂತ ಹೇಳ್ತಾ ಇದ್ಲು. ರಾಕೇಶ್ ತನ್ನ ಬೆವರನ್ನು ಒರೆಸಿಕೊಳ್ಳುತ್ತಾ, ಪಲ್ಲವಿ, ಇದು ಯಾವುದೋ ಮ್ಯಾಜಿಕ್ನಿಂದ ಅಲ್ಲ. ನಾವುಗಳು ದಿವಾಳಿ ಆಗ್ಬಿಟ್ಟಿದ್ದೀವಿ. ಈ ಕಾರನ್ನು ಗ್ಯಾರೇಜಿನ ಮೆಕ್ಯಾನಿಕ್ ಸರಿ ಮಾಡಿಲ್ಲ. ಅದು ನಮ್ಮ ಮನೆಯ ಚಿಕ್ಕ ಸೊಸೆಯ ಬುದ್ಧಿಯಿಂದ ಸರಿ ಮಾಡಲಾಗಿದೆ. ನಡಿ, ಈಗ ನೀನು ಶಾಂತವಾಗಿ ಕುಳಿತುಕೋ ಎಂದು ಹೇಳುತ್ತಾ ಅವರಿಬ್ಬರು ಹಿಂದಿನ ಸೀಟಿನಲ್ಲಿ ಸಣ್ಣ ಮಕ್ಕಳಂತೆ ಬೇಗ ಹತ್ತಿ ಕುಳಿತುಕೊಂಡು ಬಿಟ್ಟಿದ್ರು. ದಾರಿಯುದ್ದಕ್ಕೂ ಪಲ್ಲವಿ ನೀರಿನ ಒಂದೇ ಒಂದು ಹನಿಯನ್ನು ಸಹ ಕೇಳಲಿಲ್ಲ. ಅವಳು ಸೈಲೆಂಟ್ ಆಗಿ ಕುಳಿತಿದ್ಲು. ಸಾಯಂಕಾಲ 7 ಗಂಟೆಗೆ ರಾಕೇಶ್ ಮತ್ತು ಪಲ್ಲವಿ ಇಬ್ಬರು ಸುಸ್ತಾಗಿ ಸಪ್ಪೆ ಮುಖಗಳನ್ನು ಹಾಕಿಕೊಂಡು ಮನೆಯೊಳಗೆ ಕಾಲಿಟ್ಟಾಗ ಗಾಯತ್ರಿ ದೇವಿಯವರು ಅವರಿಬ್ಬರನ್ನು ನೋಡಿದ ತಕ್ಷಣ ಸೋಫಾದಿಂದ ಎದ್ದು ನಿಂತು ಗಾಬರಿಯಿಂದ ಕೇಳ್ತಾರೆ, ಹರೇ ಹರೇ, ಏನಾಗೋಯ್ತು ನಿಮ್ಮಿಬ್ಬರಿಗೂ? ನಿಮ್ಮಿಬ್ಬರ ಪರಿಸ್ಥಿತಿಗಳು ಇದೇನಾಗಿ ಬಿಟ್ಟಿದ್ದೇವೆ? ಪಲ್ಲವಿ, ನಿನ್ನ ಮುಖ ಯಾಕೆ ಇಷ್ಟೊಂದು ಕಪ್ಪಗಾಗಿ ಬಿಟ್ಟಿದೆ? ಮಗ, ನೀನು ಯಾಕೆ ಇಷ್ಟೊಂದು ಸುಸ್ತಾಗಿದೆಯಾ? ಅವರು ಎಷ್ಟೋ ಚಿಂತೆಯಿಂದ ಹೇಳುತ್ತಿದ್ದರು. ಆಗಲೇ ನೇಹಾ ತುಂಬಾ ಸೊಗಸಾಗಿ ಕೈಯಲ್ಲಿ ಬಿಸಿ ಬಿಸಿ ಟೀ ಮಾಡಿ ಹಾಲಿಗೆ ತೆಗೆದುಕೊಂಡು ಬಂದು ಎಷ್ಟೋ ಆದರದಿಂದ ತನ್ನ ಅಕ್ಕ ಮತ್ತು ಭಾವನಿಗೆ ಟೀಯನ್ನು ಕೊಡ್ತಾಳೆ. ಅವಳು ನಗು ನಗುತ್ತಾ ಹೇಳ್ತಾಳೆ, ಅರೆ ಅತ್ತೆ, ನಿಮಗೆ ಏನು ಅಂತ ಹೇಳಲಿ, ಈ ದಿನ ಗಾಡಿಯ ಡಿಜಿಟಲ್ ಲಾಕ್ ಸಿಸ್ಟಮ್ ಇದ್ದಕ್ಕಿದ್ದ ಹಾಗೆ ಹ್ಯಾಂಗ್ ಆಗಿ ಬಿಟ್ಟಿತ್ತು.
ಕಂಪನಿಯವರು ಹೇಳ್ತಾ ಇದ್ರು, ಗಾಡಿಯಲ್ಲಿ ಪ್ರಾಮಾಣಿಕತೆ ಮತ್ತು ಗೌರವದ ಸರಿಯಾದ ಇಂಧನವನ್ನು ತುಂಬಿಸುವವರೆಗೂ ಕಾರಿನ ಇಂಜಿನ್ ಸುರಕ್ಷತೆಯ ಪ್ರಕಾರ ಲಾಕ್ ಆಗೇ ಇರುತ್ತದೆ. ಆದರೆ ಒಂದು ಒಳ್ಳೆಯ ಮಾತೇನು ಗೊತ್ತಾ, ಭಾವನವರು ತಮ್ಮ ಬುದ್ಧಿವಂತಿಕೆ ಉಪಯೋಗಿಸಿದಾಗ ತಕ್ಷಣ ಕಾರು ಸರಿಯಾಗಿ ಬಿಡ್ತು ಅಂತ ಹೇಳ್ತಾ ಇದ್ಲು. ರಾಕೇಶ್ ಟೀಯನ್ನು ಕೈಗೆ ತೆಗೆದುಕೊಂಡು ತನ್ನ ಅಮ್ಮನನ್ನೇ ನೋಡಿ ಹೇಳ್ತಾ ಇದ್ದ, ಅಮ್ಮ, ಇಂದಿನಿಂದ ಪೆಟ್ರೋಲ್ ಬಿಲ್ಲಿನ ಬಗ್ಗೆ ಯಾರು ಏನು ಮಾತನಾಡುವ ಹಾಗಿಲ್ಲ. ನೇಹಾ ಸರಿಯಾಗಿ ಹೇಳ್ತಾ ಇದ್ದಾಳೆ. ಅವಳ ಕಷ್ಟದ ಹಣಕ್ಕೆ ಎಲ್ಲರೂ ಗೌರವ ಕೊಡಲೇಬೇಕು. ಈ ದಿನ ನಮ್ಮಿಂದ ನೇಹಾ ಕಾರಿಗೆ ಏನು ಹಾನಿಯಾಗಿದೆಯೋ ಅದರ ಸಂಪೂರ್ಣ ಜವಾಬ್ದಾರಿ ನಮ್ಮದು. ಗಾಯತ್ರಿ ಅವರು ತನ್ನ ಹಿರಿಯ ಮಗನ ಬಾಯಿಂದ ಬಂದಂತಹ ಈ ಮಾತು ಕೇಳಿ ಆಕೆಗೆ ಅರ್ಥವಾಗಿ ಬಿಟ್ಟಿತ್ತು, ಪರಿಸ್ಥಿತಿಗಳು ಬದಲಾಗಿದ್ದಾವೆ ಎಂದು. ಯಾವ ಚಿಕ್ಕ ಸೊಸೆಯನ್ನು ಅವರು ಜಿಪುನಿ ಎಂದು ಬಾಯಿಗೆ ಬಂದದ್ದೆಲ್ಲ ಮಾತನಾಡಿ ಅವಳ ಬಾಯಿ ಮುಚ್ಚಿಸಬೇಕು ಅಂದುಕೊಂಡಿದ್ರು. ಅವಳು ತನ್ನ ಬುದ್ಧಿಯಿಂದ ಮನೆಯ ದೊಡ್ಡವರನ್ನು ಅವರ ಮುಂದೆ ಮಂಡಿಯೂರುವಂತೆ ಮೊಣಕಾಲ ಮೇಲೆ ಕೂರಿಸಿಬಿಟ್ಟಿದ್ದಳು. ಗಾಯತ್ರಿ ದೇವಿ ಅವರು ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಳ್ತಾರೆ. ಹೈವೇಯ ಆ ಭಯಾನಕ ದುರ್ಘಟನೆ ನಡೆದು ಈಗ 1 ವಾರ ಕಳೆದು ಹೋಗಿತ್ತು. ಈ 7 ದಿನಗಳಲ್ಲಿ ಆ ಮನೆಯ ಸ್ಥಿತಿಗಳು ಪೂರ್ತಿಯಾಗಿ ಬದಲಾಗಿ ಬಿಟ್ಟಿದ್ದುವು. ರಾಕೇಶ್ ಮತ್ತು ಪಲ್ಲವಿ ಈ ಅವಮಾನವನ್ನು ಅನುಭವಿಸಿ ತಮ್ಮ ದುಡ್ಡನ್ನು ಕಳೆದುಕೊಂಡ ನಂತರ ಅವರು ನೇಹಾಳ ಜೊತೆ ಮನಬಿಚ್ಚಿ ಮಾತನಾಡ್ತಾ ಇರಲಿಲ್ಲ. ಮೊದಲೆಲ್ಲ ಎಷ್ಟು ಅಧಿಕಾರದಿಂದ ಬೆಳಿಗ್ಗೆ ನೇಹಾಳ ರೂಮಿಗೆ ಹೋಗಿ ಫ್ರೀ ಟ್ಯಾಕ್ಸಿಯ ಬಗ್ಗೆ ಆರ್ಡರ್ ಮಾಡುತ್ತಿದ್ದ ಪಲ್ಲವಿ ಈಗ ಎದ್ದು ನೇರವಾಗಿ ಅಡಿಗೆ ಮನೆಗೆ ಹೋಗಿ ತುಂಬಾ ಶಾಂತವಾಗಿ ಮನೆ ಕೆಲಸಗಳಲ್ಲಿ ಸಹಾಯ ಮಾಡ್ತಾ ಇದ್ಲು. ನೇಹಾ, ನಿನಗೆ ಇನ್ನೂ ಏನಾದರೂ ಸಹಾಯ ಬೇಕಾ? ನೀನು ಈ ಕೆಲಸವನ್ನು ಬಿಡು, ನಾನು ಮಾಡ್ತೀನಿ, ಪರವಾಗಿಲ್ಲ ಎಂದು ಹೇಳುತ್ತಿದ್ದಳು. ಸೋಮವಾರ ಬೆಳಿಗ್ಗೆ ಸರಿಯಾಗಿ 9ಕ್ಕೆ ಪಾರ್ಕಿಂಗ್ನಿಂದ ಬಂದಂತಹ ಒಂದು ಶಬ್ದ, ಅದು ನೆರೆಹೊರೆ ಎಲ್ಲ ಕಡೆ ಪ್ರತಿಧ್ವನಿಸುತ್ತಿತ್ತು. ನೇಹಾ ಕೆಳಗೆ ಬಗ್ಗೆ ನೋಡ್ತಾ ಇದ್ಲು. ಅಲ್ಲಿನ ದೃಶ್ಯ ನೋಡಿ ಅವಳಿಂದ ತನ್ನ ನಗುವನ್ನು ಕಂಟ್ರೋಲ್ ಮಾಡಿಕೊಳ್ಳಲೇ ಸಾಧ್ಯವಾಗಲಿಲ್ಲ. ಅವಳು ತನ್ನ ಕೈಗಳಿಂದ ತನ್ನ ಬಾಯಿಯನ್ನು ಮುಚ್ಚಿಕೊಂಡು ನಗಲಾರದೆ ಒದ್ದಾಡ್ತಾ ಇದ್ಲು. ತನ್ನ ಭಾವ ರಾಕೇಶ್ ಅವರು ತಮ್ಮ ಹಳೆಯ ಅದೇ ಮೋಟಾರ್ ಸೈಕಲ್ ಅನ್ನು ತೆಗೆದು ಕಿಕ್ಕು ಹೊಡೆದು ಅದನ್ನು ಸ್ಟಾರ್ಟ್ ಮಾಡಲು ಪ್ರಯತ್ನಿಸುತ್ತಿದ್ರು. ಅದರಿಂದ ಕಪ್ಪು ಬಣ್ಣದ ಹೊಗೆ ಹೊರಗೆ ಬರ್ತಾ ಇತ್ತು. ಅವರ ಪಕ್ಕದಲ್ಲಿ ಪಲ್ಲವಿ ಸಹ ನಿಂತುಕೊಂಡಿದ್ಲು. ಅವಳು ಈ ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ತನ್ನ ಮುಖದ ಮೇಲೆ ಒಂದು ದೊಡ್ಡ ದುಪ್ಪಟ್ಟವನ್ನು ಸುತ್ತಿಕೊಂಡಿದ್ಲು. ತಲೆಯ ಮೇಲೆ ಒಂದು ಸಣ್ಣ ಹೆಲ್ಮೆಟ್, ಕಣ್ಣುಗಳಿಗೆ ಕೂಲಿಂಗ್ ಗ್ಲಾಸ್ ಹಾಕಿದ್ಲು. ಹರೇ ರಾಕೇಶ್, ನೋಡಿಕೊಂಡು ಬೇಗ ಓಡಿಸು. ಹೋದ ವಾರ ಬಿಸಿಲಿನಲ್ಲಿ ನನ್ನ ತ್ವಚೆಯ ಎಷ್ಟೊಂದು ಟ್ಯಾನ್ ಆಗಿ ಬಿಟ್ಟಿದೆ, ಅದು ಇನ್ನೂ ಸರಿ ಹೋಗಿಲ್ಲ. ದಾರಿ ಮಧ್ಯೆ ಪೆಟ್ರೋಲ್ ಬಂಕಿನಲ್ಲಿ ಗಾಡಿ ನಿಲ್ಲಿಸಿ ಕೇವಲ 200 ರೂಪಾಯಿಗೆ ಮಾತ್ರ ಪೆಟ್ರೋಲ್ ಅನ್ನು ಹಾಕಿಸಿ. ನಮ್ಮ ಬಳಿ ಬಿಟ್ಟಿ ದುಡ್ಡು ಎಲ್ಲಿಂದಲೂ ಬರುತ್ತಿಲ್ಲ ಅಂತ ಕೂಗಾಡ್ತಾ ಇದ್ಲು. ಆಗಲೇ ನೇಹಾ ಮುಗುಳ್ನಗುತ್ತಾ ಹಾಲಿಗೆ ಬಂದಳು. ಅವಳ ಕೈಯಲ್ಲಿ ಅವಳ ಅದೇ ಬಿಳಿ ಬಣ್ಣದ ಕಾರಿನ ಬೀಗಗಳು ಇದ್ವು. ಡ್ರೈವರ್ ರಮೇಶ್ ಅವರು ಗಾಡಿಯನ್ನು ಚೆನ್ನಾಗಿ ಒರೆಸಿ ಹೊಳೆಯುವಂತೆ ಮಾಡಿದ್ರು. ನೇಹಾ ಎಷ್ಟೋ ಶಾಂತವಾಗಿ ಮುಗುಳ್ನಗುತ್ತಾ ಹೇಳ್ತಾಳೆ, ಅರೆ ಬಾವಾ, ಅಕ್ಕ, ನೀವಿಬ್ಬರು ಇಷ್ಟೊಂದು ಬಿಸಿಲಿನಲ್ಲಿ ಆ ಮೋಟಾರ್ ಬೈಕ್ನಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಬನ್ನಿ, ನಮ್ಮ ಕಾರು ರೆಡಿಯಾಗಿದೆ. ಡ್ರೈವರ್ ನಿಮ್ಮನ್ನು ನಿಮ್ಮ ಆಫೀಸಿನ ಬಳಿ ಬಿಟ್ಟು ಬಿಡುತ್ತಾರೆ ಅಂತ ಹೇಳಿದಾಗ ಪಲ್ಲವಿ ಗಾಬರಿಯಿಂದ 2 ಕೈ ಜೋಡಿಸಿ ಹೇಳ್ತಾಳೆ, ಬೇಡ ನೇಹಾ, ನಮಗಾಗಿ ನಮ್ಮ ಹಳೆಯ ಮೋಟಾರ್ ಸೈಕಲ್ ತುಂಬಾ ಒಳ್ಳೆಯದು. ಇದರಲ್ಲಿ ಗಾಳಿ ಕೂಡ ನೇರವಾಗಿ ಬರುತ್ತೆ. ಇದರಲ್ಲಿ ಡಿಜಿಟಲ್ ಲಾಕ್ ಆಗುವ ಯಾವುದೇ ಹೆದರಿಕೆ ಕೂಡ ಇರೋದಿಲ್ಲ. ಎಷ್ಟಾದರೂ ಅವರವರ ಯೋಗ್ಯತೆಯ ಪ್ರಕಾರ ಅವರುಗಳು ಸವಾರಿಯನ್ನು ನೋಡಿಕೊಳ್ಳಬೇಕು. ನಾವು ಈ ಫ್ರೀಯಾದ ಅಭ್ಯಾಸದ ಬಗ್ಗೆ ತುಂಬಾ ಪಶ್ಚಾತ್ತಾಪ ಪಡ್ತಾ ಇದ್ದೀವಿ. ಈಗ ಅವರ ಬೈಗುಳದಲ್ಲಿ ಕೂಡ ಮೊದಲಿನ ರೀತಿ ಶಕ್ತಿ ಇರಲಿಲ್ಲ. ಆಗಲೇ ರಾಕೇಶ್ ಕೂಡ ಹೇಳ್ತಾರೆ, ನೇಹಾ, ಪಲ್ಲವಿ ಸರಿಯಾಗಿ ಹೇಳ್ತಾ ಇದ್ದಾಳೆ. ನಮ್ಮ ಕಷ್ಟಾರ್ಜಿತದಿಂದ ಕೊಂಡುಕೊಂಡಂತಹ ಗಾಡಿಯಲ್ಲಿ ಹೋಗುವುದರಿಂದ ಸಿಗುವಂತಹ ಖುಷಿ ಇನ್ನೊಬ್ಬರ ಗಾಡಿಗಳಲ್ಲಿ ಓಡಾಡುವುದರಲ್ಲಿ ಬರೋದಿಲ್ಲ. ನೀನು ನಮ್ಮ ಕಣ್ಣುಗಳನ್ನು ತೆರೆಸಿಬಿಟ್ಟಿದೀಯಾ. ಗಾಯತ್ರಿ ದೇವಿ ಅವರು ಕೂಡ ಅಂಗಳದಲ್ಲಿ ನಿಂತು ಇದೆಲ್ಲ ನೋಡ್ತಾ ಇದ್ರು. ಅವರು ನೇಹಾ ಬಳಿ ಬಂದು ಅವಳ ತಲೆಯ ಮೇಲೆ ಕೈಯನ್ನು ಇಟ್ಟು ಹೇಳ್ತಾ ಇದ್ರು. ಅವರ ಕಣ್ಣುಗಳಲ್ಲಿ ಈ ದಿನ ನಿಜವಾದ ಗೌರವವಿತ್ತು. ಮಗಳೇ, ನನ್ನನ್ನು ಕ್ಷಮಿಸಿಬಿಡು. ನಾನು ನನ್ನ ದೊಡ್ಡ ಮಗ ಮತ್ತು ಸೊಸೆಯ ಮೋಹದಲ್ಲಿ ಬಿದ್ದು ನಿನ್ನ ಕಷ್ಟದ ದುಡ್ಡನ್ನು ಎಷ್ಟೊಂದು ಅವಮಾನ ಮಾಡಿಬಿಟ್ಟೆ. ಈ ದಿನ ನನಗೆ ಅರ್ಥವಾಯಿತು. ಯಾವ ಮಕ್ಕಳು ರಾತ್ರಿ ಹಗಲು ಎನ್ನದೆ ಎಷ್ಟೋ ಕಷ್ಟಪಟ್ಟು ಸಂಪಾದಿಸುತ್ತಾರೋ ಅದರ ಗೌರವವನ್ನು ಪೂರ್ತಿ ಪರಿವಾರ ಮಾಡಲೇಬೇಕು. ಅವರ ಕಷ್ಟವನ್ನು ನಮ್ಮ ಉಚಿತ ಆಸ್ತಿ ಎಂದು ಯಾರೂ ಪರಿಗಣಿಸಬಾರದು. ನೀನು ಈ ಮನೆಯ ಮಹಾಲಕ್ಷ್ಮಿ, ಈ ಮನೆಯ ಬುದ್ಧಿವಂತ ಸೊಸೆ. ಗಾಯತ್ರಿಯವರು ಎಷ್ಟೋ ಭಾವನಾತ್ಮಕವಾಗಿ ಹೇಳ್ತಾ ಇದ್ರು. ಆಕೆಗೆ ನೀಟಾಗಿ ಅರ್ಥವಾಗಿ ಬಿಟ್ಟಿತ್ತು, ತಮ್ಮ ಚಿಕ್ಕ ಸೊಸೆ ನಮ್ಮ ಮಾತುಗಳಿಗೆ ಹೆದರಿಕೊಂಡು ಸುಮ್ಮನೆ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳುವವಳಲ್ಲ. ಆದ್ದರಿಂದ ಅವರು ಈಗ ನೇಹಾಳ ಯಾವುದೇ ವಿಷಯದಲ್ಲಿ ತಲೆ ಹಾಕುವುದನ್ನೇ ನಿಲ್ಲಿಸಿಬಿಟ್ಟಿದ್ರು. ಮನೆಯಲ್ಲಿ ಈಗ ಎಲ್ಲರೂ ಅವರ ಹದ್ದುಗಳು ತಿಳಿದು ಬಂದಿದ್ದವು. ನೇಹಾ ತನ್ನ ಅತ್ತೆಯ ಕಾಲುಗಳಿಗೆ ನಮಸ್ಕಾರ ಮಾಡುತ್ತಾ, ಅತ್ತೆ, ನಾನು ಯಾರಿಗೂ ಅವಮಾನ ಮಾಡಬೇಕು ಅಂತ ಬಯಸಲಿಲ್ಲ. ನಾನು ಅಂದುಕೊಳ್ತಾ ಇದ್ದೆ, ಪರಿವಾರದಲ್ಲಿ ಎಲ್ಲ ಸಂಬಂಧಗಳಿಗೂ ತನ್ನದೇ ಆದ ಮಿತಿ ಮತ್ತು ಗೌರವ ಇರಬೇಕು ಎಂದು. ಎಲ್ಲಿಯವರೆಗೂ ನಾವು ಒಬ್ಬರ ಕಷ್ಟಕ್ಕೆ ಒಬ್ಬರು ಗೌರವ ಕೊಡೋದಿಲ್ವೋ ಅಲ್ಲಿಯವರೆಗೂ ಯಾವುದೇ ಕುಟುಂಬ ಕೂಡ ಪ್ರಗತಿ ಹೊಂದಲು ಸಾಧ್ಯವೇ ಇಲ್ಲ.
ಎಷ್ಟೋ ಕಷ್ಟಪಟ್ಟ ನಂತರ ರಾಕೇಶ್ ಅವರು ಮೋಟಾರ್ ಸೈಕಲ್ ಕೊನೆಗೂ ಸ್ಟಾರ್ಟ್ ಆಗಿತ್ತು. ಬಾವ ಮತ್ತು ಅಕ್ಕ ಆ ಬಿಸಿಲಿನಲ್ಲಿ ಧೂಳನ್ನು ಹೊಡೆಯುತ್ತಾ ತಮ್ಮ ಆಫೀಸಿಗೆ ಹೊರಟು ಹೋದ್ರು. ನೇಹಾ ತನ್ನ ಕಾರನ್ನೇ ನೋಡ್ತಾ ಇದ್ಲು. ಅದು ಕೇವಲ ಒಂದು ಮಾಮೂಲಿ ಕಾರಾಗಿರ್ಲಿಲ್ಲ. ಆ ದೊಡ್ಡ ಮನೆಯಲ್ಲಿ ಅವಳ ದೊಡ್ಡ ಗೆಲುವು, ಅವಳ ಘನತೆ, ಸ್ವಾಭಿಮಾನಕ್ಕೆ ಸಾಕ್ಷಿಯಾಗಿತ್ತು ಅದು. ನೇಹಾ ತನ್ನ ಕಾರಿನ ಬೀಗ ಡ್ರೈವರ್ಗೆ ಕೊಟ್ಟು ಅವಳು ತನ್ನ ಕಾರಿನ ಸೀಟಿನಲ್ಲಿ ಹಿಂದೆ ಆರಾಮವಾಗಿ ಕುಳಿತುಕೊಂಡಿದ್ಲು. ನಗರದ ಆ ತಾಜಾ ಗಾಳಿಯಲ್ಲಿ ಆಳವಾದ ಹಿತವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ನೇಹಾ ಎಷ್ಟೋ ಸಂತೋಷವಾಗಿ ತನ್ನ ಆಫೀಸಿಗೆ ಹೋಗಿ ಸೇರಿದ್ದಳು. ಆ ದಿನ ಸಂಜೆ ಪೂಜೆಯ ನಂತರ ಗಾಯತ್ರಿ ದೇವಿಯವರು ನೇಹಾಳ ಕಣ್ಣುಗಳಲ್ಲಿ ನೇರವಾಗಿ ನೋಡಲಿಲ್ಲ. ಆದರೆ ಅವರು ತುಂಬಾ ಶಾಂತವಾಗಿ ನಿಧಾನವಾಗಿ ಹೇಳಿದರು, ಮಗಳೇ, ರಾತ್ರಿ ಊಟಕ್ಕಾಗಿ ಎಲ್ಲರಿಗೂ ಚಪಾತಿ ಮತ್ತು ಪಲ್ಯ ಮಾಡಿಬಿಡು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.